ಸೊ ಇದೇನಾಗಿದೆ, ಎಸ್ ಏನಾಗಿದೆ, ಸ್ಲೀಪಿಂಗ್ ಗಲ್ಲಿದೆ. ಸೊ ಇದನ್ನ ನಾವು ಸಮರೂಪಿ ಅಂತ ಹೇಳ್ತೇವೆ. ಓಕೆ, ಸಮರೂಪ ಅನ್ನೋದನ್ನ ರೆಪ್ರೆಸೆಂಟ್ ಮಾಡುತ್ತೆ. ಹಾಗಾಗಿ ಇಲ್ಲಿ ABC ಸಮರೂಪಿ ತ್ರಿಭುಜ DEF ಆಗಿದೆ. ಓಕೆ, ಸೊ ನೀವಿಲ್ಲಿ ಯಾವ್ದಾದ್ರು ಎರಡು ತ್ರಿಭುಜಗಳನ್ನ ಕೊಟ್ಟು ಸೊ ಇವುಗಳು ಸಮರೂಪಿ ತ್ರಿಭುಜನ ಅಂತ ಹೇಳ್ಬೇಕು ಅನ್ನೋ ಸಂದರ್ಭ ಬಂದಾಗ ನೀವೇನ್ ಮಾಡ್ತೀರಾ, ತ್ರಿಭುಜ ABC ಸಮರೂಪಿ ತ್ರಿಭುಜ DEF. ಸೊ ಈ ರೀತಿಯಾಗಿ ಹೇಳ್ಬೇಕಾಗತ್ತೆ. ಅದೇ ರೀತಿ ಇಲ್ಲಿ ಇನ್ನೊಂದಿಷ್ಟು ಆಕೃತಿಗಳನ್ನ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಪಂಚಭುಜಾಕೃತಿಗಳ ಜೋಡಿಗಳಿದೆ, ಹಾಗೆ ಇಲ್ಲಿ ಚೌಕ, ಸೊ ಎರಡು ಚೌಕದ ಜೋಡಿಗಳಿವೆ, ಹಾಗೆ ಇಲ್ಲಿ ಎರಡು ತ್ರಿಭುಜದ ಆಕೃತಿಗಳ ಜೋಡಿಗಳನ್ನ ಕೊಟ್ಟಿದ್ದಾರೆ. ಸೊ ಈ ಆಕೃತಿಗಳನ್ನ ಗಮನಿಸ್ತಾ ಹೋಗಿ ಮಕ್ಕಳೇ. ಸೊ ಇಲ್ಲಿ ಮೊದಲನೆಯ ಜೋಡಿಯನ್ನ ಗಮನಿಸಿ. ಸೊ ಇಲ್ಲಿ ಇದರ ಆಕಾರ ಒಂದೇ ಆಗಿದೆ, ಹಾಗೆ ಗಾತ್ರ ಕೂಡ ಏನಾಗಿದೆ ಹೇಳಿ, ಒಂದೇ ರೀತಿಯಾಗಿದೆ ಅಲ್ವಾ. ಅದೇ ರೀತಿ ಎರಡನೆಯ ಆಕೃತಿಯ ಜೋಡಿಯನ್ನ ಗಮನಿಸಿ. ಸೊ ಇಲ್ಲಿ ನೋಡಿ, ಇದರ ಆಕಾರವು ಒಂದೇ ಆಗಿದೆ, ಈ ಜೋಡಿಯ ಆಕಾರ ಒಂದೇ ಇದೆ, ಹಾಗೆ ಗಾತ್ರವನ್ನ ಕೂಡ ಗಮನಿಸಿ ನೋಡಿ. ಇಲ್ಲಿ ಇದು 6 ಸೆಂಟಿಮೀಟರ್ ಇದೆ, ಎಲ್ಲಾ ಬಾಹುಗಳು 6 ಸೆಂಟಿಮೀಟರ್ ಇದೆ. ಸೊ ಇನ್ನೊಂದು ಚೌಕದಲ್ಲಿರುವ ಎಲ್ಲಾ ಬಾಹುಗಳು ಕೂಡ 6 ಸೆಂಟಿಮೀಟರ್ ಇದೆ. ಅಂದ್ರೆ ಇದರ ವಿಸ್ತೀರ್ಣ ಕೂಡ ಏನಾಗಿದೆ, ಸಮನಾಗಿದೆ. ಹಾಗಾದ್ರೆ ಇಲ್ಲಿ ಆಕಾರಗಳು ಒಂದೇ ಆಗಿದೆ, ಗಾತ್ರ ಕೂಡ ಒಂದೇ ರೀತಿಯಾಗಿದೆ ಅಲ್ವಾ. ಅದೇ ರೀತಿ ಮೂರನೆಯ ಆಕೃತಿಯ ಜೋಡಿಯನ್ನ ಗಮನಿಸಿ. ಸೊ ಇಲ್ಲೂ ಕೂಡ ತ್ರಿಭುಜ ABC ಮತ್ತು DEF, ಈ ಎರಡು ತ್ರಿಭುಜಗಳ ಜೋಡಿಯನ್ನ ಗಮನಿಸಿ. ಸೊ AB 4 ಸೆಂಟಿಮೀಟರ್ ಇದೆ, DE ಕೂಡ ಏನಾಗಿದೆ 4 ಸೆಂಟಿಮೀಟರ್, AC 5 ಸೆಂಟಿಮೀಟರ್ ಇದೆ, DE ಕೂಡ ಏನಿದೆ 5 ಸೆಂಟಿಮೀಟರ್ ಇದೆ ಅಲ್ವಾ. ಸೊ ಇಲ್ಲಿ ABC ಮತ್ತು DEF ಈ ಎರಡು ತ್ರಿಭುಜಗಳ ಆಕಾರವೂ ಒಂದೇ ಆಗಿದೆ, ಹಾಗೆ ಗಾತ್ರ ಕೂಡ ಏನಾಗಿದೆ, ಒಂದೇ ತೆರನಾಗಿದೆ. ಹಾಗಾದ್ರೆ ನಾವಿಲ್ಲಿ ಏನ್ ಹೇಳ್ಬೋದು, ಆಕಾರ ಮತ್ತು ಗಾತ್ರಗಳು, ಸೊ ಈ ಎರಡು ಅಂಶಗಳು ಒಂದೇ ರೀತಿಯಾಗಿದ್ದರೆ, ಕೊಟ್ಟಿರುವ ಆಕೃತಿಗಳ ಜೋಡಿಗಳ ಆಕಾರ ಮತ್ತು ಗಾತ್ರಗಳು ಒಂದೇ ತೆರನಾಗಿದ್ದರೆ ಅಂತಹ ಆಕೃತಿಗಳನ್ನ ಏನಂತ ಹೇಳ್ತೇವೆ ನಾವು, ಸರ್ವಸಮ ಆಕೃತಿಗಳು. ಓಕೆ, ಸೊ ಸರ್ವಸಮ ಅಂತ ಹೇಳ್ತೇವೆ. ಸೊ ಸರ್ವಸಮದಲ್ಲಿ ಏನಾಗಿರುತ್ತೆ ಹೇಳಿ, ಆಕಾರ ಮತ್ತು ಗಾತ್ರಗಳು ಒಂದೇ ತೆರನಾಗಿರುತ್ತೆ. ಅದೇ ಸಮರೂಪಿಯಲ್ಲಿ ಏನಾಗುತ್ತೆ ಹೇಳಿ, ಕೇವಲ ಆಕಾರ ಒಂದೇ ರೀತಿ ಇರುತ್ತೆ, ಗಾತ್ರಗಳು ಬೇರೆ ಬೇರೆ ಆಗಿರುತ್ತೆ. ಹಾಗಾದ್ರೆ ನಾವಿಲ್ಲಿ ತ್ರಿಭುಜದ ಬಗ್ಗೆ ಅಭ್ಯಾಸ ಮಾಡ್ತಾ ಇರೋದ್ರಿಂದ ನಾವು ಎರಡು ತ್ರಿಭುಜದ ಆಕಾರ ಮತ್ತು ಗಾತ್ರಗಳು ಒಂದೇ ತೆರನಾಗಿದ್ದರೆ ಅಂತಹ ತ್ರಿಭುಜಗಳನ್ನ ಏನಂತ ಹೇಳ್ತೇವೆ, ಸರ್ವಸಮ ತ್ರಿಭುಜಗಳು ಅಂತ ಹೇಳ್ತೇವೆ ಮಕ್ಕಳೇ. ಸೊ ಇದನ್ನ ಯಾವ ರೀತಿ ವ್ಯಾಖ್ಯಾನಿಸ್ತೇವೆ ನೋಡಿ. ಸರ್ವಸಮ ತ್ರಿಭುಜಗಳು ಎರಡು ತ್ರಿಭುಜಗಳ ಆಕಾರ ಒಂದೇ ಆಗಿದ್ದು ಅವುಗಳ ಗಾತ್ರ ಒಂದೇ ಆಗಿದ್ದರೆ ಆ ಎರಡು ತ್ರಿಭುಜಗಳನ್ನ ಏನಂತ ಹೇಳ್ತೇವೆ ನಾವು, ಸರ್ವಸಮ ತ್ರಿಭುಜಗಳು ಅಂತ ಹೇಳ್ತೇವೆ ಮಕ್ಕಳೇ. ಹಾಗಾದ್ರೆ ಇದನ್ನ ನಾವು ಗಣಿತದಲ್ಲಿ ಯಾವ ರೀತಿ ವ್ಯಾಖ್ಯಾನಿಸ್ತೇವೆ ನೋಡಿ. ಸೊ ತ್ರಿಭುಜ ABC ಸರ್ವಸಮ ತ್ರಿಭುಜ DEF. ಸೊ ಇದನ್ನ ಉದ್ದಕ್ಕೆ ಸರ್ವಸಮ ಅಂತ ಬರೆಯೋ ಬದಲು ಸೊ ಇದನ್ನ ಗಣಿತದಲ್ಲಿ ಈ ರೀತಿಯಾಗಿ ನೋಟೇಶನ್, ಸೊ ಈ ರೀತಿ 2 ಲೈನ್ ಬರೆದು ಮಲಗಿರೋ ತರ ಎಸ್ ಬರೆದ್ರೆ ಆಯ್ತು. ಸೊ ಇದು ಸರ್ವಸಮ. ಉದಾಹರಣೆಗೆ ನಮ್ಮ ಕೈಯನ್ನೇ ತಗೊಳ್ಳಿ, 2 ಹಸ್ತವನ್ನ ಸೇರಿಸಿ. ಸೊ ಆಗ ಇದೇನಾಯ್ತು ಹೇಳಿ, 2 ಕೈಗಳು ಏನಾಯ್ತು, ಸರ್ವಸಮ ಆಕೃತಿಗಳು ಅಲ್ವಾ. ಸೊ 2 ಗಾತ್ರನೂ ಒಂದೇ ಇದೆ, ಆಕಾರನೂ ಒಂದೇ ಇದೆ ಅಲ್ವಾ. ಸೊ ಹಾಗಾಗಿ ಇಂತಹ ತ್ರಿಭುಜವನ್ನ ಏನಂತ ಹೇಳ್ತೇವೆ ನಾವು, ಸರ್ವಸಮ ತ್ರಿಭುಜಗಳು ಅಂತ ಹೇಳ್ತೇವೆ. ಸಮರೂಪಿಯನ್ನ ನಾವು ಈ ರೀತಿಯಾಗಿ ರೆಪ್ರೆಸೆಂಟ್ ಮಾಡಿದ್ರೆ ಸರ್ವಸಮ ತ್ರಿಭುಜವನ್ನ ನೋಡಿ 2 ಲೈನ್ ಬರ್ದು ಸ್ಲೀಪಿಂಗ್ ಲೈನ್ ಎಸ್ ಬರ್ದೆ ಆಯ್ತು. ಓಕೆ, ಸೊ ಇದು ಸಮರೂಪಿ ತ್ರಿಭುಜ ಮತ್ತು ಸರ್ವಸಮ ತ್ರಿಭುಜಗಳ ವ್ಯಾಖ್ಯಾನ. ಹಾಗಾದ್ರೆ ಇಲ್ಲಿ ಸರ್ವಸಮ ಮತ್ತು ಸಮರೂಪಿ ತ್ರಿಭುಜಗಳು, ಸೊ ಡಿಫರೆನ್ಸ್ ಏನಾಯ್ತು ಹೇಳಿ, ಸಮರೂಪಿ ತ್ರಿಭುಜದಲ್ಲಿ ಆಕಾರ ಒಂದೇ ಆಗಿರುತ್ತೆ, ಸರ್ವಸಮ ತ್ರಿಭುಜದಲ್ಲಿ ಆಕಾರ ಮತ್ತು ಗಾತ್ರ
ಒಂದೇ ತೆರನಾಗಿರುತ್ತೆ. ಅಂದ್ರೆ ಇಲ್ಲಿ ಸಮರೂಪಿ ತ್ರಿಭುಜದಲ್ಲಿ ಆಕಾರ ಒಂದೇ ಆಗಿರುತ್ತೆ ಮತ್ತು ವಿಸ್ತೀರ್ಣ ಏನಾಗಿರುತ್ತೆ ಹೇಳಿ, ಬೇರೆ ಬೇರೆ ಆಗಿರುತ್ತೆ ಅಲ್ವಾ. ಸೊ ಇಲ್ಲಿ ಆಕಾರ ಒಂದೇ ತೆರನಾಗಿರುತ್ತೆ, ವಿಸ್ತೀರ್ಣ ಅಂದ್ರೆ ಇದರ ಗಾತ್ರ ಏನಿರತ್ತೆ ಹೇಳಿ ಬೇರೆ ಬೇರೆ ಆಗಿರುತ್ತೆ. ಅದೇ ಸರ್ವಸಮ ತ್ರಿಭುಜದಲ್ಲಿ ಆಕಾರ ಮತ್ತು ಗಾತ್ರ ಅಂದ್ರೆ ಆಕಾರ ಮತ್ತು ಇದರ ವಿಸ್ತೀರ್ಣ ಒಂದೇ ತೆರನಾಗಿರುತ್ತೆ. ಓಕೆ, ಸೊ ಇದು ಸಮರೂಪಿ ತ್ರಿಭುಜ ಮತ್ತು ಸರ್ವಸಮ ತ್ರಿಭುಜದ ನಡುವಿನ ಇರುವಂತಹ ಡಿಫರೆನ್ಸಸ್. ಹಾಗಾದ್ರೆ ಎಲ್ಲಾ ಸರ್ವಸಮ ತ್ರಿಭುಜಗಳು ಸಮರೂಪಿ ತ್ರಿಭುಜಗಳಾಗತ್ತಾ? ಹೌದು ಮಕ್ಕಳೇ. ಸೊ ಇಲ್ಲಿ ಸಮರೂಪಿ ತ್ರಿಭುಜ ಅಂದ್ರೆ ಏನು ಹೇಳಿ, ಆಕಾರಗಳು ಒಂದೇ ಆಗಿರೋದು. ಸೊ ಸರ್ವಸಮ ತ್ರಿಭುಜದಲ್ಲಿ ಆಕಾರ ಹಾಗೂ ಗಾತ್ರ ಸೊ ಎರಡೂ ಒಂದೇ ತರನಾಗಿರುತ್ತೆ. ಹಾಗಾಗಿ ಇಲ್ಲಿ ಸರ್ವಸಮ ತ್ರಿಭುಜಗಳು ಸಮರೂಪಿ ತ್ರಿಭುಜಗಳು. ಅದೇ ಇದರ ವಿಲೋಮ ಅಂದ್ರೆ ಸಮರೂಪಿ ತ್ರಿಭುಜಗಳು ಸರ್ವಸಮ ತ್ರಿಭುಜಗಳು ಆಗಿರ್ಲೂಬಹುದು, ಆಗದೇನೆ ಇರ್ಬೋದು. ಸೊ ಎಲ್ಲಾ ಟೈಮಲ್ಲೂ ಆಗತ್ತೆ ಅಂತ ಹೇಳಲಿಕ್ಕಾಗಲ್ಲ, ಕೆಲವೊಂದು ಸಂದರ್ಭದಲ್ಲಿ ಇದು ಟ್ರೂ ಆಗತ್ತೆ ಮಕ್ಕಳೇ. ಓಕೆ, ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. ಹಾಗಾದ್ರೆ ಇಲ್ಲಿ ನಾವು ಸಮರೂಪಿ ತ್ರಿಭುಜ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಂಡ್ವಿ. ಆಕಾರ ಮತ್ತು ಗಾತ್ರಗಳು ಒಂದೇ ತೆರನಾಗಿರತ್ತೆ ಅಂತ ತಿಳ್ಕೊಂಡ್ವಿ. ಹಾಗಾದ್ರೆ ಇಲ್ಲಿ ನಾವು ಸಮರೂಪಿ ತ್ರಿಭುಜದಲ್ಲಿ ಬಾಹುಗಳನ್ನ ಮತ್ತು ಕೋನಗಳನ್ನ ಹೇಗೆ ಗುರುತಿಸ್ತೇವೆ ಅನ್ನೋದನ್ನ ನಾವು ನೋಡೋಣ ಮಕ್ಕಳೇ. ಸೊ ಇಲ್ಲಿ ನಾನು ಎರಡು ತ್ರಿಭುಜವನ್ನ ತಗೊಳ್ತಾ ಇದ್ದೇನೆ, ABC ಮತ್ತು DEF. ಸೊ ಈ ಎರಡು ತ್ರಿಭುಜಗಳು ಏನ್ ಹೇಳಿ, ಸಮರೂಪಿ ತ್ರಿಭುಜಗಳು. ಓಕೆ, ಸೊ ತ್ರಿಭುಜ ABC ಸಮರೂಪಿ ತ್ರಿಭುಜ DEF. ಯಾಕಂದ್ರೆ ಈ ಎರಡು ತ್ರಿಭುಜಗಳ ಜೋಡಿಗಳು ಏನು ಹೇಳಿ, ಜೋಡಿಗಳೇನಾಗಿದೆ, ಆಕಾರಗಳು ಸಮನಾಗಿದೆ. ಹಾಗಾಗಿ ಇವು ಸಮರೂಪಿ ತ್ರಿಭುಜಗಳು. ಹಾಗಾದ್ರೆ ಇಲ್ಲಿ ನಾವು ಅನುಕ್ರಮ ಕೋನ ಮತ್ತು ಅನುಕ್ರಮ ಬಾಹುಗಳನ್ನ ಗುರುತಿಸ್ಬೇಕು. ಸೊ ನೋಡಿ, ಇಲ್ಲಿ ಕೋನ A ಏನಾಗಿರತ್ತೆ, ಇನ್ನೊಂದು ತ್ರಿಭುಜ DEF ನ ಡಿ ಕೋನಕ್ಕೆ ಯಾವಾಗಲೂ ಸಮನಾಗಿರುತ್ತೆ. ಅಂದ್ರೆ ಕೋನ A 60 ಡಿಗ್ರಿ ಆಗಿದ್ರೆ ಕೋನ ಡಿ ಕೂಡ ಏನಾಗತ್ತೆ ಹೇಳಿ 60 ಡಿಗ್ರಿನೇ ಆಗಿರುತ್ತೆ. ಸೊ ಇಲ್ಲಿ ಅದೇ ರೀತಿ ತ್ರಿಭುಜ ABC ಯಲ್ಲಿ ಕೋನ B ಏನಾಗತ್ತೆ ಹೇಳಿ, ಇನ್ನೊಂದು ತ್ರಿಭುಜದ ಕೋನ E ಗೆ ಸಮನಾಗತ್ತೆ. ಉದಾಹರಣೆಗೆ ತ್ರಿಭುಜ ABC ಯಲ್ಲಿ ಕೋನ B 30 ಡಿಗ್ರಿ ಆಗಿದ್ದರೆ E ಕೂಡ ಏನಾಗಿರುತ್ತೆ ಹೇಳಿ 30 ಡಿಗ್ರಿನೇ ಆಗಿರುತ್ತೆ. ಸೊ ಯಾವಾಗ ಎರಡು ಸಮರೂಪಿ ತ್ರಿಭುಜಗಳು ಆದ್ರೆ ಮಾತ್ರ. ಓಕೆ, ಅದೇ ರೀತಿ ತ್ರಿಭುಜ ABC ಯಲ್ಲಿ ಕೋನ C ಏನಾಗತ್ತೆ ಹೇಳಿ, ತ್ರಿಭುಜ DEF ನ F ಕೋನಕ್ಕೆ ಯಾವಾಗಲೂ ಸಮನಾಗಿರತ್ತಂತೆ. ಹಾಗೆ ಇಲ್ಲಿ ಇದರ ಅನುಕ್ರಮ ಬಾಹುಗಳನ್ನ ಹೇಗೆ ಹೆಸರಿಸ್ತೇವೆ ನಾವು, ಕೋನ A ಗೆ ಅಭಿಮುಖವಾಗಿರುವ ಬಾಹು ಯಾವ್ದಾಯ್ತು ಹೇಳಿ, BC ಅಲ್ವಾ. ಸೊ BC. ಸೊ ಇಲ್ಲಿ ಕೋನ A ಏನಾಗಿದೆ, ಕೋನ D ಗೆ ಸಮನಾಗಿದೆ. ಅಂದ್ರೆ D ಗೆ ಅಭಿಮುಖವಾಗಿರುವ ಬಾಹು ಯಾವ್ದಾಗತ್ತೆ, EF ಆಗತ್ತೆ. ಹಾಗಾಗಿ ಇಲ್ಲಿ BC ಏನಾಯ್ತು, EF ಗೆ ಅನುಕ್ರಮ ಬಾಹು. ಓಕೆ, ಸೊ BF ಗೆ ಅನುಕ್ರಮ ಬಾಹು ಆಗತ್ತೆ. ಅದೇ ರೀತಿ ಕೋನ B ಏನಾಗಿದೆ, ಕೋನ E ಗೆ ಸಮನಾಗತ್ತೆ. ಸೊ ತ್ರಿಭುಜ ABC ಯಲ್ಲಿ ಕೋನ B ಏನಾಗಿದೆ, ಕೋನ E ಗೆ ಸಮನಾಗಿರೋದ್ರಿಂದ B ಗೆ ಅಭಿಮುಖ ಬಾಹು ಯಾವುದು ಹೇಳಿ, AC. ಅದೇ ರೀತಿ E ಗೆ ಅಭಿಮುಖ ಬಾಹು ಯಾವ್ದಾಗತ್ತೆ ಹೇಳಿ, DF ಆಯ್ತು. ಹಾಗಾದ್ರೆ AC ಗೆ BF ಏನಾಗಿದೆ, BF ಗೆ ಅನುಕ್ರಮ ಬಾಹು ಆಗತ್ತೆ. ಅದೇ ರೀತಿ ಇನ್ನುಳಿದಿದ್ ಯಾವುದು ಹೇಳಿ, AB ಏನಾಗಿದೆ, DE ಗೆ ಅನುಕ್ರಮ ಬಾಹು ಆಗತ್ತೆ. ಸೊ ಈ ರೀತಿಯಾಗಿ ನಾವು ಸಮರೂಪಿ ತ್ರಿಭುಜದ ಅನುಕ್ರಮ ಕೋನಗಳನ್ನ ಹಾಗೂ ಅನುಕ್ರಮ ಬಾಹುಗಳನ್ನ ಹೆಸರಿಸ್ತೇವೆ ಮಕ್ಕಳೇ. ಹಾಗಾದ್ರೆ ಇನ್ನು ಎಲ್ಲಾ ಸಂದರ್ಭದಲ್ಲೂ ಇದನ್ನ ಬರ್ಕೋತಾ ಇರ್ಲಿಕ್ಕೆ ಆಗಲ್ಲ. ಸೊ ಇಲ್ಲಿ ಎರಡು ಮುಖ್ಯ ಗುಣಲಕ್ಷಣವನ್ನ ಹೊಂದಿದೆ. ಸಮರೂಪಿ ತ್ರಿಭುಜಗಳು ಮುಖ್ಯವಾಗಿ ಎರಡು ಗುಣಲಕ್ಷಣಗಳನ್ನ ಹೊಂದಿದೆ. ಸೊ ಈ ಎರಡು ಗುಣಲಕ್ಷಣಗಳು ಸ್ಯಾಟಿಸ್ಫೈ ಆಯ್ತು ಅಂದ್ರೆ ಸೊ ಇಂತಹ ತ್ರಿಭುಜವನ್ನ ನಾವು ಡೈರೆಕ್ಟ್ ಆಗಿ ಹೇಳ್ಬಿಡ್ತೇವೆ,
ಇದು ಸಮರೂಪಿ ತ್ರಿಭುಜಗಳು ಅಂತ. ಸೊ ಹಾಗಾದ್ರೆ ಆ ಎರಡು ಗುಣಲಕ್ಷಣಗಳು ಯಾವ್ಯಾವುದು ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ಸೊ ಮೊದಲನೆಯ ಗುಣಲಕ್ಷಣ, ಸೊ ಎರಡು ತ್ರಿಭುಜಗಳ ಜೋಡಿಗಳು ಸಮರೂಪಿ ತ್ರಿಭುಜಗಳಾಗಿದ್ದರೆ ಸೊ ಆಗ ಅವುಗಳು ಸಮಕೋನೀಯಗಳಾಗಿರುತ್ತದೆ. ಸೊ ಅಂದ್ರೆ ಏನಾಯ್ತು ಹೇಳಿ, ಇಲ್ಲಿ ನಾನು ಹಿಂದಿನ ಸ್ಲೈಡ್ ಅಲ್ಲೇ ಹೇಳಿದ್ದೀನಿ. ಸೊ ಇಲ್ಲಿ ಸಮರೂಪಿ ತ್ರಿಭುಜಗಳ ಆಗತ್ತೆ ಅಂದ್ರೆ ಇವುಗಳ ಅನುಕ್ರಮ ಕೋನಗಳು ಸಮವಾಗಿರತ್ತೆ ಅಂತ ಅಂದ್ರೆ ಏನಾಯ್ತು, ಕೋನ ಎ ಕೋನ ಡಿ ಗೆ ಸಮನಾಗತ್ತೆ, ಕೋನ ಬಿ ಕೋನ ಇ ಗೆ ಸಮನಾಗತ್ತೆ, ಹಾಗೆ ಕೋನ ಸಿ ಏನಾಗತ್ತೆ ಹೇಳಿ, ಕೋನ ಎಫ್ ಗೆ ಸಮನಾಗತ್ತೆ. ಸೊ ಈ ಎಲ್ಲಾ ಕೋನಗಳು ಸಮನಾಗಿದ್ರೆ ಸೊ ಇಂತಹ ತ್ರಿಭುಜವನ್ನ ಏನಂತ ಹೇಳ್ತೇವೆ ನಾವು, ಸಮರೂಪಿ ತ್ರಿಭುಜಗಳು ಅಂತ ಹೇಳ್ತೇವೆ. ಸೊ ಉದಾಹರಣೆಗೆ ಎರಡು ತ್ರಿಭುಜಗಳ ಜೋಡಿಗಳನ್ನ ಕೊಟ್ಟಿರ್ತಾರೆ. ಸೊ ಎ ಬಿ ಸಿ ಡಿ ಇ ಎಫ್. ಸೊ ಇಲ್ಲಿ ಕೋನ ಎ 60 ಡಿಗ್ರಿ ಇದೆ, ಕೋನ ಡಿ 60 ಡಿಗ್ರಿ ಇದೆ, ಕೋನ ಬಿ 70 ಡಿಗ್ರಿ ಇದೆ, ಕೋನ ಇ 70 ಡಿಗ್ರಿ ಇದೆ, ಕೋನ ಸಿ 50 ಡಿಗ್ರಿ ಇದೆ. ಸೊ ಈ ರೀತಿಯಾಗಿ ಕೊಟ್ಟಿರ್ತಾರೆ. ಸೊ ಈ ಎರಡು ತ್ರಿಭುಜಗಳು ಸಮರೂಪಿ ತ್ರಿಭುಜಗಳ ಅಂತ ಕೇಳ್ತಾರೆ. ಸೊ ಆಗ ನೀವು ಆಕೃತಿಯನ್ನ ನೋಡೋ ಬದಲು ಸೊ ಇವುಗಳ ಕೋನಗಳನ್ನ ಗಮನಿಸ್ಬಿಡಿ. ಸೊ ಕೋನ ಎ ಏನಾಗಿದೆ, ಕೋನ ಎ ಅನುಕ್ರಮ ಕೋನ ಡಿ ಗೆ ಸಮ, ಕೋನ ಬಿ ಅನುಕ್ರಮ ಕೋನ ಇ ಗೆ ಸಮನಾಗಿದೆ, ಕೋನ ಸಿ ಏನಾಗಿದೆ, ಅನುಕ್ರಮ ಕೋನ ಎಫ್ ಗೆ ಸಮನಾಗಿದೆ. ಹಾಗಾಗಿ ಈ ತ್ರಿಭುಜ ಏನಾಗಿದೆ ಹೇಳಿ, ಸಮರೂಪಿ ತ್ರಿಭುಜ. ಓಕೆ. ಸೊ ಎರಡು ಗುಣಲಕ್ಷಣದಲ್ಲಿ ಅದರ ಒಂದು ಗುಣಲಕ್ಷಣ ಸ್ಯಾಟಿಸ್ಫೈ ಆದ್ರೂ ಕೂಡ ಏನಾಗತ್ತೆ ಹೇಳಿ, ಈ ಎರಡು ತ್ರಿಭುಜಗಳು ಸಮರೂಪಿ ತ್ರಿಭುಜಗಳು ಆಗತ್ತೆ ಮಕ್ಕಳೇ. ಹಾಗಾದ್ರೆ ಮೊದಲನೇ ಗುಣಲಕ್ಷಣ ಯಾವ್ದಾಯ್ತು, ಎರಡು ತ್ರಿಭುಜಗಳು ಸಮರೂಪಿಗಳಾಗಿರ್ಬೇಕು ಅಂದ್ರೆ ಅವುಗಳು ಸಮಕೋನೀಯಗಳಾಗಿರತ್ತೆ. ಓಕೆ. ಸೊ ಎರಡನೆಯ ಗುಣಲಕ್ಷಣ ಯಾವುದು, ಸಮರೂಪಿ ತ್ರಿಭುಜದ ಮೂಲ ಗುಣಲಕ್ಷಣಗಳಲ್ಲಿ ಎರಡನೆಯ ಗುಣಲಕ್ಷಣ, ಎರಡು ತ್ರಿಭುಜಗಳು ಸಮರೂಪಿಗಳಾಗಿದ್ದರೆ ಸೊ ಆಗ ಅವುಗಳ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿ ಇರುತ್ತದೆ ಅಂತ ಹೇಳ್ತಾರೆ. ಅಂದ್ರೆ ನೋಡಿ, ಇಲ್ಲಿ ಎರಡು ತ್ರಿಭುಜಗಳ ಜೋಡಿಗಳನ್ನ ತಗೊಂಡಿದ್ದೇನೆ. ಸೊ ಇವುಗಳು ಏನಾಗಿದೆ, ಆಕಾರ ಒಂದೇ ಆಗಿದೆ, ಗಾತ್ರ ಬೇರೆ ಬೇರೆ ಇದೆ ಅಲ್ವಾ. ಸೊ ಅಂದ್ರೆ ವಿಸ್ತೀರ್ಣ ಬೇರೆ ಬೇರೆ ಇದೆ ಅಂತ ಆಯ್ತು. ಹಾಗಾದ್ರೆ ಇವುಗಳ ಬಾಹುಗಳ ವಿಸ್ತೀರ್ಣದ ಅನುಪಾತವನ್ನ ನೋಡ್ಬೇಕು ನಾವು. ಸೊ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಡಿ ಇ ಎಫ್ ಅನ್ನ ಗಮನಿಸಿ. ಸೊ ಇಲ್ಲಿ ಎ ಬಿ ಯ ಬಾಹುವಿನ ಅಳತೆ ಎಷ್ಟಿದೆ, 6 ಸೆಂಟಿಮೀಟರ್ ಆಯ್ತು. ಸೊ ಇದರ ಅನುಕ್ರಮ ಬಾಹು ಯಾವುದು, ಡಿಇ ಆಯ್ತು ಅಲ್ವಾ. ಸೊ ಎ ಬಿ ಯ ಅನುಕ್ರಮ ಬಾಹು ಯಾವ್ದಾಯ್ತು, ಡಿಇ. ಹಾಗಾದ್ರೆ ಇವುಗಳ ಈ ಡಿಇ ಎ ಬಿಗಿಂತ ಎಷ್ಟು ಪಟ್ಟು ಚಿಕ್ಕದಿದೆ ಅನ್ನೋದನ್ನ ನೋಡ್ಬೇಕು. ಸೊ ಇದು ಎಷ್ಟು ಪಟ್ಟು ಚಿಕ್ಕದಿದೆ ಅನ್ನೋದನ್ನ ನೋಡ್ಬೇಕು ಅಂದ್ರೆ ನಾವೇನ್ ಮಾಡ್ಬೇಕು ಹೇಳಿ, ಇವುಗಳ ಅನುಪಾತವನ್ನ ನೋಡ್ಬೇಕಾಗತ್ತೆ. ಸೊ ಇಲ್ಲಿ ಎ ಬಿ ಡಿವೈಡೆಡ್ ಬೈ ಡಿಇ. ಸೊ ಇಲ್ಲಿ ಎ ಬಿ ಎಷ್ಟಿದೆ, 6 ಸೆಂಟಿಮೀಟರ್ ಇದೆ, ಡಿಇ ಎಷ್ಟಿದೆ, 3 ಸೆಂಟಿಮೀಟರ್ ಇದೆ. ಅಂದ್ರೆ ಏನಾಯ್ತು, ಇದು 3 1 3 2 ಅಂದ್ರೆ 2 ಅನುಪಾತ 1 ಬಂತು. ಅಂದ್ರೆ ಏನಾಯ್ತು, ಇಲ್ಲಿ ಎ ಬಿ ಏನಾಗಿದೆ, ಡಿಗಿಂತ 2 ಪಟ್ಟು ಜಾಸ್ತಿ ಇದೆ ಅಂತ ಆಯ್ತು ಅಲ್ವಾ. ಅದೇ ರೀತಿ ಎ ಸಿ ಗೆ ಅನುಕ್ರಮ ಬಾಹು ಯಾವ್ದಾಗತ್ತೆ ಹೇಳಿ, ಡಿ ಎಫ್ ಆಗತ್ತೆ. ಅಂದ್ರೆ ಇಲ್ಲಿ ಎ ಸಿ ನ ಅನುಕ್ರಮ ಬಾಹು ಡಿ ಎಫ್ ಆದ್ರೆ ಸೊ ಇದರ ಅನುಪಾತ ಅಂದ್ರೆ ಎ ಸಿ ಡಿ ಎಫ್ ನ ಡಿಫ್ರೆನ್ಸ್ ಅನ್ನ ನೋಡ್ಬೇಕು ಅಂದ್ರೆ ಸೊ ಇದರ ಅನುಪಾತವನ್ನ ಗಮನಿಸ್ಬೇಕಾಗತ್ತೆ. ಸೊ ಎ ಸಿ ಡಿವೈಡೆಡ್ ಬೈ ಡಿ ಎಫ್ ಈಸ್ ಈಕ್ವಲ್ ಟು ಏನ್ ಹೇಳಿ, 4 ಡಿವೈಡೆಡ್ ಬೈ 2. ಸೊ ಈಸ್ ಈಕ್ವಲ್ ಟು ಎಷ್ಟು ಬಂತು, 2 ಡಿವೈಡೆಡ್ ಬೈ 1 ಅಂದ್ರೆ 2 ಅನುಪಾತ 1. ಅಂದ್ರೆ ಏನಾಯ್ತು, ಇಲ್ಲಿ ಎ ಸಿ ಏನಾಗಿದೆ ಹೇಳಿ, ಡಿ ಎಫ್ ಬಾಹುಗಿಂತ 2 ಪಟ್ಟು ಜಾಸ್ತಿ ಇದೆ ಅಂತ ಆಯ್ತು. ಅದೇ ರೀತಿ ಬಿ ಸಿ ಗೆ ಅನುಕ್ರಮ ಬಾಹು ಯಾವ್ದಾಗತ್ತೆ, ಇ ಎಫ್ ಆಗತ್ತೆ. ಸೊ ಇಲ್ಲಿ ಬಿ ಸಿ ಏನಾಗಿದೆ, ಇ ಎಫ್ ಗಿಂತ 2 ಪಟ್ಟು ಜಾಸ್ತಿ ಇದೆ. ಸೊ ಹಾಗಾಗಿ ಇಲ್ಲಿ ತ್ರಿಭುಜಗಳ ಅನುಪಾತಗಳು ಏನಾಗುತ್ತೆ ಹೇಳಿ, ಸಮಾನುಪಾತದಲ್ಲಿ ಇರತ್ತೆ. ನೋಡಿ ಎ ಬಿ ಎ ಸಿ ಬಿ ಸಿ. ಸೊ ಈ ಎಲ್ಲ ಬಾಹುಗಳ ಏನಾಗಿದೆ, ಇನ್ನೊಂದು ತ್ರಿಭುಜದ ಎಲ್ಲಾ ಬಾಹುಗಳಿಗಿಂತ 2 ಪಟ್ಟು ಜಾಸ್ತಿ ಇದೆ ಅಂತ ಆಯ್ತು ಅಲ್ವಾ. ಸೊ ಅನುರೂಪ ಬಾಹುಗಳು ಏನಾಯ್ತು ಹೇಳಿ, ಸಮಾನುಪಾತದಲ್ಲಿ ಇದೆ ಅಂತ ಆಯ್ತು. ನೋಡಿ ನಾವಿಲ್ಲಿ
ಇವುಗಳ ಅನುಪಾತವನ್ನ ನೋಡಿದಾಗ ಒಂದರಲ್ಲಿ 3:2, ಇನ್ನೊಂದರಲ್ಲಿ 2:1, ಇನ್ನೊಂದು ಬಾಹುವಿನ ಅನುಪಾತ 1:1. ಸೊ ಈ ರೀತಿಯಾಗಿ ಬಂದಿದ್ರೆ ಇವುಗಳು ಸಮರೂಪಿ ತ್ರಿಭುಜಗಳು ಆಗಲ್ಲಾಗಿತ್ತು. ಬಟ್ ಇಲ್ಲಿ ಎಲ್ಲಾ ಬಾಹುಗಳ ಅನುಪಾತಗಳು ಏನಾಗಿದೆ, ಸಮವಾಗಿ ಬಂದಿದೆ ಅಲ್ವಾ. ಸೊ ಹಾಗಾಗಿ ಇಂತಹ ತ್ರಿಭುಜಗಳನ್ನ ಏನಂತ ಹೇಳ್ತೇವೆ ನಾವು, ಸಮರೂಪಿ ತ್ರಿಭುಜಗಳು ಅಂತ ಹೇಳ್ತೇವೆ. ಸೊ ಹಾಗಾಗಿ ಇಲ್ಲಿ ಎರಡನೆಯ ಗುಣಲಕ್ಷಣ ಯಾವ್ದಾಯ್ತು ಹೇಳಿ, ಎರಡು ತ್ರಿಭುಜಗಳು ಸಮರೂಪಿಗಳಾಗಿರ್ಬೇಕು ಅಂದ್ರೆ ಅವುಗಳ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿ ಇರುತ್ತೆ. ಓಕೆ, ಸೊ ಎರಡು ಮುಖ್ಯ ಗುಣಲಕ್ಷಣಗಳು ಏನನ್ನ ಸೂಚಿಸುತ್ತೆ ಹೇಳಿ, ಎರಡು ತ್ರಿಭುಜಗಳ ಜೋಡಿಗಳು ಸಮರೂಪಿ ತ್ರಿಭುಜಗಳು ಅನ್ನೋದನ್ನ ಸೂಚಿಸುತ್ತೆ ಮಕ್ಕಳೇ. ಹಾಗಾದ್ರೆ ನಾವು ಇದನ್ನ ಎರಡು ಸೇರಿಸಿ ಬರೆಯೋಣ. ಸಮರೂಪಿ ತ್ರಿಭುಜಗಳ ಮೂಲ ಗುಣಲಕ್ಷಣಗಳು. ಸೊ ಮೊದಲನೇದು ಯಾವುದು ಹೇಳಿ, ಅವುಗಳ ಅನುರೂಪ ಕೋನಗಳು ಸಮವಾಗಿರಬೇಕು, ಹಾಗೆ ಅವುಗಳ ಅನುರೂಪ ಬಾಹುಗಳು ಅನುಪಾತ ಸಮಾನುಪಾತವಾಗಿರ್ಬೇಕು. ಸೊ ಎರಡು ಕಂಡೀಷನ್ ಸ್ಯಾಟಿಸ್ಫೈ ಆದ್ರೂ ಓಕೆ, ಅಥವಾ ಒಂದು ಕಂಡೀಷನ್ ಸ್ಯಾಟಿಸ್ಫೈ ಆದ್ರೂ ಕೂಡ ನಾವೇನ್ ಹೇಳ್ತೇವೆ ಹೇಳಿ, ಕೊಟ್ಟಿರುವ ತ್ರಿಭುಜಗಳ ಜೋಡಿಗಳು ಸಮಾನುಪಾತದಲ್ಲಿರುತ್ತೆ, ಅಂದ್ರೆ ಸಮರೂಪಿ ತ್ರಿಭುಜಗಳು ಅಂತ ಹೇಳ್ತೇವೆ ಮಕ್ಕಳೇ. ಸೊ ಮೊದಲನೇದಾಗಿ ನಾವು ಏನ್ ತಿಳ್ಕೊಂಡ್ವಿ, ಸಮರೂಪಿ ತ್ರಿಭುಜಗಳು ಅಂದ್ರೆ ಏನಂತ ತಿಳ್ಕೊಂಡ್ವಿ, ಹಾಗೆ ಸರ್ವಸಮ ತ್ರಿಭುಜಗಳು ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಂಡ್ವಿ ಅಲ್ವಾ. ಸೊ ಸಮರೂಪಿ ತ್ರಿಭುಜಗಳಲ್ಲಿ ಆಕಾರಗಳು ಒಂದೇ ಆಗಿರುತ್ತೆ, ಗಾತ್ರಗಳು ಬೇರೆ ಬೇರೆ ರೀತಿ ಇರತ್ತೆ, ಒಂದೇ ರೀತಿ ಇರ್ಲೂಬಹುದು. ಸರ್ವಸಮ ತ್ರಿಭುಜದಲ್ಲಿ ಏನಾಗಿರುತ್ತೆ ಹೇಳಿ, ಆಕಾರವೂ ಒಂದೇ ಆಗಿರುತ್ತೆ, ಗಾತ್ರ ಕೂಡ ಒಂದೇ ಆಗಿರ್ಬೇಕು. ಓಕೆ, ಸೊ ಒಂದು ಉದಾಹರಣೆ ಕೊಟ್ಟಿರ್ತಾರೆ ನಿಮ್ಗೆ. ಸೊ ಇವುಗಳು ಸರ್ವಸಮ ತ್ರಿಭುಜನ ಅಂತ ಕೇಳ್ತಾರೆ. ಸೊ ಆಗ ನೀವು ಆಕಾರನೂ ಒಂದೇ ಇರ್ಬೇಕು, ಇಲ್ಲಿ ಗಾತ್ರ ಕೂಡ ಒಂದೇ ಇರ್ಬೇಕು. ಈ ಎರಡು ಅಂಶ ಸ್ಯಾಟಿಸ್ಫೈ ಆದ್ರೆ ಮಾತ್ರ ಏನಂತ ಹೇಳಿ ಅದನ್ನ ಸರ್ವಸಮ ತ್ರಿಭುಜಗಳು ಅಂತ ಹೇಳ್ತೇವೆ ಮಕ್ಕಳೇ. ಹಾಗೆ ಎರಡು ಗುಣಲಕ್ಷಣಗಳನ್ನ ನೋಡಿದ್ವಿ, ಸಮರೂಪಿ ತ್ರಿಭುಜಕ್ಕೆ ಸಂಬಂಧಿಸಿದ ಹಾಗೆ ಎರಡು ಗುಣಲಕ್ಷಣಗಳನ್ನ ತಿಳ್ಕೊಂಡ್ವಿ. ಮೊದಲನೇದು ಅನುರೂಪ ಕೋನಗಳು ಸಮವಾಗಿರ್ಬೇಕು, ಹಾಗೆ ಎರಡನೆಯ ಗುಣಲಕ್ಷಣ ಅನುರೂಪ ಬಾಹುಗಳು ಸಮವಾಗಿರ್ಬೇಕು ಅಲ್ಲ, ಅನುಪಾತಗಳು ಸಮಾನುಪಾತವಾಗಿರ್ಬೇಕು ಅಲ್ವಾ. ಸೊ ಎರಡು ತ್ರಿಭುಜಗಳಲ್ಲಿರುವ ಬಾಹುಗಳ ಅನುಪಾತಗಳು ಏನಾಗಿರ್ಬೇಕು ಹೇಳಿ, ಸಮವಾಗಿರ್ಬೇಕು. ಓಕೆ, ಸೊ ಈಗ ನಾವು ಅಭ್ಯಾಸದಲ್ಲಿ ಬರುವಂತಹ ಲೆಕ್ಕವನ್ನ ನೋಡೋಣ. ಸೊ ಇಲ್ಲಿ ಆವರಣದಲ್ಲಿ ಕೊಟ್ಟಿರುವ ಪದಗಳಿಂದ ಸೂಕ್ತವಾದ ಪದವನ್ನ ಆರಿಸಿ ಬಿಟ್ಟ ಪದ ತುಂಬಿ. ಓಕೆ, ಸೊ ಇಲ್ಲಿ ಮೊದಲನೆಯ ಪ್ರಶ್ನೆಯನ್ನ ಗಮನಿಸಿ. ಎಲ್ಲಾ ವೃತ್ತಗಳು ಡ್ಯಾಶ್ ಸರ್ವಸಮ ಸಮರೂಪಿ. ನೋಡಿ, ಎಲ್ಲಾ ವೃತ್ತಗಳು, ಸೊ ಆಕಾರ ಏನಿದೆ ಒಂದೇ ತರನಾಗಿರತ್ತೆ. 3 ಮೀಟರ್ ತ್ರಿಜ್ಯ ಹೊಂದಿರುವ ವೃತ್ತ, 6 ಮೀಟರ್ ತ್ರಿಜ್ಯವನ್ನ ಹೊಂದಿರುವಂತ ವೃತ್ತ, 10 ಮೀಟರ್ ತ್ರಿಜ್ಯವನ್ನ ಹೊಂದಿರುವಂತ ವೃತ್ತ. ಸೊ ಇಲ್ಲಿ ಈ ಎಲ್ಲ ಉದಾಹರಣೆಯಲ್ಲೂ ಗಾತ್ರ ಏನಿದೆ ಬೇರೆ ಬೇರೆ ಇದೆ, ಬಟ್ ಆಕಾರ ಏನಾಗಿದೆ ಹೇಳಿ, ಒಂದೇ ತರನಾಗಿದೆ. ಹಾಗಾದ್ರೆ ಏನ್ ಹೇಳ್ಬೋದು, ಇಂತಹ ವೃತ್ತಗಳ ಜೋಡಿಗಳನ್ನ ಸಮರೂಪಿ ಆಕೃತಿಗಳು ಅಂತ ಹೇಳ್ಬೋದಲ್ವಾ. ಹಾಗಾದ್ರೆ ಇಲ್ಲಿ ಉತ್ತರ ಯಾವ್ದಾಯ್ತು ಹೇಳಿ, ಸಮರೂಪಿ ಆಕೃತಿ, ಸಮರೂಪ. ಎರಡನೇ ಪ್ರಶ್ನೆಯನ್ನ ನೋಡಿ, ಎಲ್ಲಾ ವರ್ಗಗಳು ಡ್ಯಾಶ್. ಸೊ ಇಲ್ಲೂ ಕೂಡ, ಸೊ 4 ಮೀಟರ್ ಬಾಹುವನ್ನ ಹೊಂದಿರುವಂತಹ ಚೌಕ, 10 ಮೀಟರ್ ಬಾಹುವನ್ನ ಹೊಂದಿರುವಂತಹ ಚೌಕ. ಸೊ ಈ ಎರಡು ಚೌಕಗಳ ಜೋಡಿಗಳಲ್ಲಿ ಏನಾಗಿದೆ, ಆಕಾರ ಒಂದೇ ಇದೆ, ಗಾತ್ರ ಮಾತ್ರ ಬೇರೆ ಬೇರೆ ಇದೆ. ಸೊ ಹಾಗಾಗಿ ಇಂತಹ ಆಕೃತಿಗಳನ್ನ ಏನಂತ ಹೇಳ್ತೇವೆ ನಾವು, ಸಮರೂಪಿ ಆಕೃತಿಗಳು ಅಥವಾ ಸಮರೂಪ ಆಕೃತಿಗಳು ಅಲ್ವಾ. ಹಾಗಾಗಿ ಇಲ್ಲಿ ಉತ್ತರ ಯಾವ್ದಾಗತ್ತೆ ಹೇಳಿ, ಸಮರೂಪ. ಓಕೆ, ಮೂರನೆಯ ಪ್ರಶ್ನೆಯನ್ನ ಗಮನಿಸಿ. ಎಲ್ಲಾ ಡ್ಯಾಶ್ ತ್ರಿಭುಜಗಳು ಸಮರೂಪ ಎಲ್ಲ ಡ್ಯಾಶ್ ತ್ರಿಭುಜಗಳು ಸಮರೂಪ, ಸಮದ್ವಿಬಾಹು ಅಥವಾ ಸಮಬಾಹು. ನೋಡಿ ಇಲ್ಲಿ ಎಲ್ಲ ಸಮಬಾಹು ತ್ರಿಭುಜಗಳು ಸಮರೂಪ. ನೋಡಿ, ಎಲ್ಲ ಸಮಬಾಹು ತ್ರಿಭುಜಗಳು. ಸೊ ಯಾಕೆ ಎಲ್ಲ ಸಮಬಾಹು ತ್ರಿಭುಜನೇ ಆಯ್ತು? ಸೊ ಇಲ್ಲಿ ಸಮರೂಪಿ ಆಗಿರ್ಬೇಕು ಅಂದ್ರೆ ಎಲ್ಲ ಅನುರೂಪ ಕೋನಗಳು ಏನಾಗಿರ್ಬೇಕು, ಸಮನಾಗಿರ್ಬೇಕು ಅಲ್ವಾ. ಸೊ ಸಮದ್ವಿಬಾಹುವಲ್ಲಿ
ಕೋನಗಳ ಅಳತೆಗಳು ಬೇರೆ ಬೇರೆ ಇರುತ್ತೆ. ಸಮಬಾಹುವಿನಲ್ಲಿ ಏನಿರುತ್ತೆ ಹೇಳಿ, ಎಲ್ಲಾ ಕೋನಗಳು ಸಮನಾಗಿ ಇರುತ್ತೆ. 60 60 60 ಮೂರು ಕೋನಗಳ ಅಳತೆ ಸಮನೇ ಇರುತ್ತೆ. ಯಾವುದೇ ಅಂದ್ರೆ ಎಲ್ಲಾ ಸಮಬಾಹು ತ್ರಿಭುಜಗಳು ಅಂದ್ರೆ ಏನಾಯ್ತು, ಎಲ್ಲಾ ಸಮಬಾಹು ತ್ರಿಭುಜಗಳಲ್ಲೂ ಏನಾಗಿರುತ್ತೆ ಹೇಳಿ, ಎಲ್ಲಾ ಕೋನಗಳ ಅಳತೆ 60 60 60. ಯಾಕಂದ್ರೆ ಸಮಬಾಹು ತ್ರಿಭುಜ. ಸೊ ತ್ರಿಭುಜಗಳಲ್ಲಿ ಒಳಕೋನಗಳ ಮೊತ್ತ ಎಷ್ಟು ಹೇಳಿ, 180 ಡಿಗ್ರಿ ಆಗಿರುತ್ತೆ. ಸೊ ಇಲ್ಲಿ ಸಮರೂಪ ತ್ರಿಭುಜಗಳು ಆಗತ್ತೆ. ಯಾವುದು, ಎಲ್ಲ ಸಮಬಾಹು ತ್ರಿಭುಜಗಳು. ಓಕೆ, ಅದೇ ರೀತಿ ಮುಂದಿನ ಪ್ರಶ್ನೆಯನ್ನ ಗಮನಿಸಿ. ಬಾಹುಗಳ ಸಂಖ್ಯೆ ಒಂದೇ ಇರುವ ಎರಡು ಬಹುಭುಜಾಕೃತಿ ಬಾಹುಗಳ ಸಂಖ್ಯೆ ಒಂದೇ ಇರುವ ಎರಡು ಬಹುಭುಜಾಕೃತಿಗಳು ಸಮರೂಪವಾಗಿರಬೇಕಾದರೆ ಅದರ ಅನುರೂಪ ಕೋನಗಳು ಡ್ಯಾಶ್ ಮತ್ತು ಅದರ ಅನುರೂಪ ಬಾಹುಗಳು ಡ್ಯಾಶ್. ಸೊ ಈಗಾಗಲೇ ನೀವು ಗುಣಲಕ್ಷಣವನ್ನ ತಿಳ್ಕೊಂಡಿದ್ದೀರಾ. ಸೊ ಅದರ ಬಾಹುಗಳ ಸಂಖ್ಯೆ ಒಂದೇ ಇರುವ ಎರಡು ಬಹುಭುಜಾಕೃತಿಗಳು ಸಮವಾಗಿರ್ಬೇಕು ಅಂದ್ರೆ ಅನುರೂಪ ಕೋನಗಳು ಏನಾಗಿರ್ಬೇಕು ಹೇಳಿ, ಸಮ ಆಗಿರ್ಬೇಕು. ಹಾಗೆ ಅದರ ಬಾಹುಗಳು ಹೇಗಿರ್ಬೇಕು, ಸಮ ಆಗಿರೋದ್ರ ಜೊತೆಗೂ ಅಂದ್ರೆ ಏನಿರ್ಬೇಕು ಹೇಳಿ, ಸಮಾನುಪಾತದಲ್ಲಿ ಇರ್ಬೇಕು ಅಲ್ವಾ. ಸೊ ಹಾಗಾಗಿ ಬಾಹುಗಳು ಸಮಾನುಪಾತದಲ್ಲಿ ಇರ್ಬೇಕು. ಸರಿ, ಓಕೆ. ಸೊ ಇದು ಮೊದಲನೆಯ ಕಾನ್ಸೆಪ್ಟ್. ಯಾವುದು, ಸರ್ವಸಮ ತ್ರಿಭುಜ ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಂಡ್ವಿ. ಹಾಗೆ ಸಮರೂಪಿ ತ್ರಿಭುಜಗಳು ಅನ್ನೋದು ಏನಂತ ಅರ್ಥ ಮಾಡ್ಕೊಂಡ್ವಿ. ಹಾಗೆ ಸಮರೂಪಿ ತ್ರಿಭುಜಗಳು ಆಗಿರ್ಬೇಕು ಅಂದ್ರೆ ಎರಡು ಗುಣಲಕ್ಷಣಗಳನ್ನು ಕೂಡ ನಾವು ತಿಳ್ಕೊಂಡ್ವಿ ಮಕ್ಕಳೇ. ಈಗ ಎರಡನೆಯ ಕಾನ್ಸೆಪ್ಟ್, ಸೊ ಯಾವುದು, ಥೇಲ್ಸ್ ನ ಪ್ರಮೇಯ ಮತ್ತು ಇದರ ವಿಲೋಮಾಂಶವನ್ನ ನೋಡ್ಬೇಕು. ಸೊ ಇಲ್ಲಿ ನಾವು ಥೇಲ್ಸ್ ನ ಪ್ರಮೇಯವನ್ನ, ಈ ಒಂದು ಪ್ರಮೇಯವನ್ನ ಸಾಧಿಸ್ಬೇಕು ಅಂದ್ರೆ, ಸೊ ಇಲ್ಲಿ ನಾವು ಹಿಂದಿನ ತರಗತಿಯಲ್ಲಿ ಕಲ್ತಂತಹ ಒಂದು 3 ಅಂಶವನ್ನ ಸ್ಮರಿಸ್ಕೊಳ್ಬೇಕು ಮಕ್ಕಳೇ. ಸೊ ಯಾವ್ಯಾವ್ದದು, ಇಲ್ಲಿ ನಾವು ಮುಖ್ಯವಾಗಿ ತ್ರಿಭುಜದ ವಿಸ್ತೀರ್ಣವನ್ನ ತಿಳ್ಕೊಂಡಿರ್ಬೇಕು ಮಕ್ಕಳೇ. ಸೊ ಈಗಾಗಲೇ ನೀವು ಇದನ್ನ ಕಲ್ತಿದ್ದೀರಾ. ಸೊ ಒಮ್ಮೆ ಅದನ್ನ ನೆನ್ಪು ಮಾಡ್ಕೊಡ್ತೇನೆ ಅಷ್ಟೇ. ಸೊ ಇಲ್ಲಿ ತ್ರಿಭುಜದ ವಿಸ್ತೀರ್ಣದ ಸೂತ್ರವನ್ನ ನೋಡ್ಬೇಕಾಗತ್ತೆ. ಸೊ ತ್ರಿಭುಜದ ವಿಸ್ತೀರ್ಣ ಈಸ್ ಈಕ್ವಲ್ ಟು ಏನ್ ಹೇಳಿ, ಅರ್ಧ ಗುಣಿಸು ಪಾದ ಗುಣಿಸು ಎತ್ತರ. ಸೊ ಇದನ್ನ ಸಾಧಿಸ್ಬೇಕಾದ್ರೆ ಈ ಅಂಶಗಳು ನಮ್ಗೆ ಬೇಕಾಗತ್ತೆ. ಸೊ ಹಾಗಾಗಿ ನಾನು ಇದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ. ಓಕೆ, ತ್ರಿಭುಜದ ವಿಸ್ತೀರ್ಣದ ಸೂತ್ರ ಬೇಕು. ಹಾಗೆ ಇನ್ನೊಂದು ಅಂಶವನ್ನ ಕೂಡ ನೀವು ಹಿಂದಿನ ತರಗತಿಯಲ್ಲಿ ಅಭ್ಯಾಸ ಮಾಡಿರ್ತೀರಾ. ಸೊ ಏಕಪಾದ ಮತ್ತು ಒಂದು ಜೊತೆ ಸಮಾಂತರ ರೇಖೆಗಳ ನಡುವೆ ನಿಂತಿರುವಂತಹ ತ್ರಿಭುಜದ ವಿಸ್ತೀರ್ಣಗಳು ಸಮನಾಗಿರತ್ತೆ. ಸೊ ನೋಡಿ, ಎರಡು ಸಮಾಂತರ ರೇಖೆಯನ್ನ ತಗೊಳ್ತೇನೆ. ಸೊ L1 L2 ರೇಖೆ. ಸೊ ಈ ಎರಡು ಸಮಾಂತರ ರೇಖೆಯ ನಡುವೆ ಉಂಟಾದಂತಹ ತ್ರಿಭುಜ. ಓಕೆ, ಸೊ ಇದರ ಪಾದ L2 ಆದ್ರೆ, ಸೊ ಇಲ್ಲಿ ABC ತ್ರಿಭುಜ. ಹಾಗೆ ಇನ್ನೊಂದು ತ್ರಿಭುಜವನ್ನ ಬಿಡಿಸ್ತೇನೆ, BDE ಅಂತ ತಗೊಳ್ತೇನೆ. ಸೊ ಇಲ್ಲಿ ಏಕಪಾದ ಮತ್ತು ಒಂದು ಜೊತೆ ಸಮಾಂತರ ರೇಖೆಯ ನಡುವೆ ಉಂಟಾದಂತಹ ತ್ರಿಭುಜ. ಸೊ ಇದರ ವಿಸ್ತೀರ್ಣಗಳು ಏನಾಗತ್ತೆ ಹೇಳಿ, ಯಾವಾಗಲೂ ಸಮನಾಗಿರತ್ತೆ. ಅಂದ್ರೆ ಇಲ್ಲಿ ತ್ರಿಭುಜ ABC ಯ ವಿಸ್ತೀರ್ಣ ಇಸ್ ಈಕ್ವಲ್ ಟು ತ್ರಿಭುಜ DBE ಯ ವಿಸ್ತೀರ್ಣ ಆಗತ್ತೆ ಮಕ್ಕಳೇ. ಸೊ ಯಾವಾಗ ಎರಡು ಸಮಾಂತರ ರೇಖೆಗಳ ನಡುವೆ ನಿಂತಿರುವ ತ್ರಿಭುಜಗಳ ವಿಸ್ತೀರ್ಣ. ಓಕೆ, ಉದಾಹರಣೆಗೆ ABC ಯ ವಿಸ್ತೀರ್ಣ 27 ಸೆಂಟಿಮೀಟರ್ ಸ್ಕ್ವೇರ್ ಬಂದ್ರೆ DBE ಯ ವಿಸ್ತೀರ್ಣ ಕೂಡ ಏನಾಗತ್ತೆ ಅಂತೆ, 27 ಸೆಂಟಿಮೀಟರ್ ಸ್ಕ್ವೇರ್ ಬರುತ್ತೆ. ಓಕೆ, ಸೊ ಈ ಅಂಶವನ್ನ ಕೂಡ ನೀವು ಡೈರೆಕ್ಟ್ ಆಗಿ ಹೇಳ್ಬಿಡ್ಬೋದು. ABC ಯ ವಿಸ್ತೀರ್ಣ ಒಂದೇ ಕಂಡು ಹಿಡ್ಕೊಂಡು ಡೈರೆಕ್ಟ್ ಆಗಿ ನೀವು ಕೂಡ DBE ಯ ವಿಸ್ತೀರ್ಣವನ್ನ ಹೇಳ್ಬೋದಂತೆ. ಸೊ ಯಾವಾಗ ಹೇಳಿ, ಎರಡು ಸಮಾಂತರ ರೇಖೆಗಳ ನಡುವೆ ಉಂಟಾಗಿರುವಂತಹ ತ್ರಿಭುಜದ ವಿಸ್ತೀರ್ಣವನ್ನ ಕೇಳಿದಾಗ. ಸೊ ಈ ಅಂಶವನ್ನ ಕೂಡ ನೀವು ಅರ್ಥ ಮಾಡ್ಕೊಳ್ಬೇಕು. ಸೊ ಇದು ಕೂಡ ಥೇಲ್ಸ್ ನ ಪ್ರಮೇಯವನ್ನ ಸಾಧಿಸುವಾಗ ಸಹಾಯಕ್ಕೆ ಬರುತ್ತೆ. ಸೊ ಹಾಗಾಗಿ ಇದನ್ನ ನಾನು ಹೇಳಿರೋದು. ಓಕೆ, ಮೂರನೆಯ ಅಂಶ
ಸ್ವಯಂ ಸಿದ್ಧವನ್ನ ಕಲ್ತಿರ್ತೀರ. ಸೊ ಹಿಂದಿನ ಕ್ಲಾಸ್ ಅಲ್ಲಿ 9th ಸ್ಟ್ಯಾಂಡರ್ಡ್ ಅಲ್ಲಿ ನೀವು ಸ್ವಯಂ ಸಿದ್ಧಾಂತಗಳು ಬಂದಿರತ್ತೆ ಅಲ್ವಾ. ಸೊ ಒಂದೇ ಅಂಶಕ್ಕೆ ಸಮನಾಗಿರುವ ಅಂಶಗಳು ಒಂದಕ್ಕೊಂದು ಸಮನಾಗಿರತ್ತೆ ಅಲ್ವಾ. ಸೊ ಒಂದೇ ಅಂಶಕ್ಕೆ ಸಮನಾಗಿರುವ ಅಂಶಗಳು ಒಂದಕ್ಕೊಂದು ಸಮನಾಗಿರತ್ತೆ, ಒಂದಕ್ಕೊಂದು ಸಮ. ಅಂದ್ರೆ ಎ ಈಕ್ವಲ್ ಟು ಬಿ, ಬಿ ಈಕ್ವಲ್ ಟು ಸಿ ಆದ್ರೆ ಏನಾಗತ್ತೆ ಹೇಳಿ, ಎ ಈಕ್ವಲ್ ಟು ಸಿ ನೇ ಆಗತ್ತೆ. ಓಕೆ, ಒಂದೇ ಅಂಶಕ್ಕೆ ಸಮನಾಗಿರುವ ಅಂಶಗಳು ಒಂದಕ್ಕೊಂದು ಸಮನಾಗಿರತ್ತೆ. ಸೊ ಈ ಅಂಶವನ್ನ ಕೂಡ ನೀವು ಸ್ಮರಿಸ್ಕೊಳ್ಬೇಕು. ಸೊ ಈ 3 ಅಂಶಗಳು ಕೂಡ ನಮ್ಗೆ ಬೇಕಾಗತ್ತೆ ಎಲ್ಲಿ, ಥೇಲ್ಸ್ ನ ಪ್ರಮೇಯವನ್ನ ಸಾಧಿಸುವಾಗ. ಓಕೆ, ಸೊ ಇದು ಯಾಕೆ ಬಂತು ಅನ್ನೋ ಡೌಟ್ ಬರುತ್ತಲ್ವಾ. ಸೊ ಅದಕ್ಕಾಗಿ ನಾನು ಹೇಳಿರೋದು. ಸೊ ಈ ಎಲ್ಲ ಅಂಶಗಳು ಕೂಡ ನಿಮ್ಗೆ ಗೊತ್ತಿರ್ಬೇಕು. ಸೊ ಇದು ಎಲ್ಲದೂ ಕೂಡ ನೀವು ಲೋವರ್ ಕ್ಲಾಸಸ್ ಅಲ್ಲಿ ಕಲ್ತಿರುವಂತಹ ಅಂಶಗಳೇ. ಓಕೆ, ಸೊ ಗಣಿತದಲ್ಲಿ ಅಥವಾ ಯಾವುದೇ ಒಂದು ಸಬ್ಜೆಕ್ಟ್ ಅಲ್ಲಾದ್ರೂ ಕೂಡ ಸೊ ಹಿಂದೆ ಕಲ್ತಂತ ಅಂಶವನ್ನ ಅಥವಾ ಕೆಲವೊಂದು ಇಂಪಾರ್ಟೆಂಟ್ಸ್ ಥಿಯರಮ್ಸ್ ಆಗ್ಲಿ ಟಾಪಿಕ್ಸ್ ಗಳನ್ನ ನೀವು ಮರಿಬಾರ್ದು ಮಕ್ಕಳೇ. ಸೊ ಹೈಯರ್ ಕ್ಲಾಸಸ್ ಅಲ್ಲಿ ಅದೆಲ್ಲ ರಿಪೀಟ್ ಆಗ್ತಾ ಇರತ್ತೆ. ಓಕೆ, ಸೊ ಓಕೆ, ಈಗ ನಾವೇನ್ ಮಾಡೋಣ, ಥೇಲ್ಸ್ ನ ಪ್ರಮೇಯವನ್ನ ಸಾಧಿಸೋಣ. ಸೊ ಇಲ್ಲಿ ಮುಖ್ಯವಾಗಿ ಸೊ ಥೇಲ್ಸ್ ನ ಪ್ರಮೇಯವನ್ನ ನಾವು ಮೂಲ ಸಮಾನುಪಾತತೆಯ ಪ್ರಮೇಯ ಅಂತ ಕೂಡ ಹೇಳ್ತೇವೆ. ಸೊ ಇಲ್ಲಿ ಕೆಲವೊಂದು ಸಂದರ್ಭದಲ್ಲಿ ನಿಮಗೆ ಮೂಲ ಸಮಾನುಪಾತತೆಯ ಪ್ರಮೇಯವನ್ನ ಸಾಧಿಸಿ ಅಂತ ಕೇಳ್ಬೋದು, ಅಥವಾ ಥೇಲ್ಸ್ ನ ಪ್ರಮೇಯವನ್ನ ಪ್ರೂಫ್ ಮಾಡಿ ಅಂತ ಕೂಡ ಹೇಳ್ಬೋದು ಮಕ್ಕಳೇ. ಕೆಲವೊಂದು ಸಂದರ್ಭದಲ್ಲಿ ನಿಮ್ಗೆ 2 ಮಾರ್ಕ್ಸ್ ಕ್ವಶನ್ಸ್ ಗಳಲ್ಲಿ ಅಥವಾ 1 ಮಾರ್ಕ್ಸ್ ಕ್ವಶನ್ಸ್ ಗಳಲ್ಲಿ ಮೂಲ ಸಮಾನುಪಾತತೆಯ ಪ್ರಮೇಯವನ್ನ ವ್ಯಾಖ್ಯಾನಿಸಿ ಅಂತ ಕೇಳ್ತಾರೆ. ಸೊ ಇದ್ರ ಸ್ಟೇಟ್ಮೆಂಟ್ ಕೂಡ ತುಂಬಾ ಇಂಪಾರ್ಟೆಂಟ್. ಸೊ ಇದನ್ನು ಕೂಡ ನೀವು ನೆನ್ಪಿನಲ್ಲಿ ಇಟ್ಕೊಳ್ಬೇಕಾಗತ್ತೆ. ಓಕೆ, ಸೊ ಇಲ್ಲಿ ನಾವು ಇದನ್ನ ಸಾಲ್ವ್ ಮಾಡ್ತಾ ಹೋಗೋಣ. ಮೊದಲನೇದಾಗಿ ಸ್ಟೇಟ್ಮೆಂಟ್ ಅನ್ನ ನೋಡೋಣ. ಸೊ ತ್ರಿಭುಜದ 2 ಬಾಹುಗಳನ್ನ 2 ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವಿಗೆ ಸಮಾಂತರವಾಗಿ ಎಳೆದ ಸರಳ ರೇಖೆಯು ಉಳಿದೆರಡು ಬಾಹುಗಳನ್ನ ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ. ಸೊ ನೀವು ಸಮರೂಪಿ ತ್ರಿಭುಜವನ್ನ ತಿಳ್ಕೊಂಡಿದ್ದೀರಾ, ಸಮ ಅಂದ್ರೆ ಏನು ಅನ್ನೋದನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಓಕೆ, ಸೊ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅವರು, ತ್ರಿಭುಜದ 2 ಬಾಹುಗಳನ್ನ. ಓಕೆ, ಸೊ ನೋಡಿ, ಒಂದು ತ್ರಿಭುಜವನ್ನ ತಗೊಳ್ತೇನೆ. ಸೊ ಇನ್ನೊಮ್ಮೆ ಡ್ರಾ ಮಾಡ್ತೇನೆ. ಸೊ ಈ ತ್ರಿಭುಜ ಸಮಬಾಹು ಆದ್ರೆ ಆಗಿರ್ಲಿ, ಅಸಮಬಾಹು ಅಥವಾ ಆಗಿರ್ಲಿ, ಅಥವಾ ಸಮದ್ವಿಬಾಹು ತ್ರಿಭುಜ. ಸೊ ಯಾವುದಾದ್ರೂ ಒಂದು ತ್ರಿಭುಜವನ್ನ ತಗೊಳ್ಳಿ. ಸೊ ಇಲ್ಲಿ ನಾನು ಸ್ಟೇಟ್ಮೆಂಟ್ ವೈಸ್ ಚಿತ್ರವನ್ನ ಬಿಡಿಸ್ಕೊಳ್ತಾ ಇದ್ದೇನೆ. ತ್ರಿಭುಜದ 2 ಬಾಹುಗಳನ್ನ 2 ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ನೋಡಿ, ಈ 2 ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವಿಗೆ ಸಮಾಂತರವಾಗಿ ಎಳೆದ ಸರಳ ರೇಖೆಯು. ಅಂದ್ರೆ ಇಲ್ಲೊಂದು ಸಮಾಂತರ ರೇಖೆ ಎಳಿತಾ ಇದ್ದೇನೆ. ಸೊ ಇದೇನಾಗುತ್ತೆ, ಇದಕ್ಕೆ ಸಮಾಂತರವಾಗಿದೆ ಅಲ್ವಾ. ಸೊ ಈ 2 ಬಿಂದುಗಳಲ್ಲಿ ಛೇದಿಸುವಂತೆ ಇನ್ನೊಂದು ಬಾಹುವಿಗೆ ಸಮಾಂತರವಾಗಿ ಎಳೆದ ಸರಳ ರೇಖೆ ಏನ್ ಮಾಡತ್ತೆ ಹೇಳಿ, ಉಳಿದೆರಡು ಬಾಹುಗಳನ್ನ ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ. ಸೊ ಇದು ಸ್ಟೇಟ್ಮೆಂಟ್. ಓಕೆ, ಸ್ಟೇಟ್ಮೆಂಟ್ ವಾಯ್ಸ್ ನಾನೇನ್ ಮಾಡಿದ್ದೇನೆ, ಚಿತ್ರವನ್ನ ಬಿಡಿಸಿದ್ದೇನೆ. ಸೊ ಆಕೃತಿಯನ್ನ ಡ್ರಾ ಮಾಡಿದ್ದೇನೆ. ಓಕೆ, ಸೊ ಹೇಗಿರತ್ತಂತೆ, ನಾವೇನಾದ್ರೂ ಈ 2 ಬಾಹುವಿಗೆ ಛೇದಿಸುವಂತೆ ಒಂದು ರೇಖೆಯನ್ನ ಎಳೆದ್ರೆ ಅದು ಆ ರೇಖೆ ಏನಾಗಿದೆ ಹೇಳಿ, 3ನೆಯ ಬಾಹುವಿಗೆ ಸಮಾನಾಂತರವಾಗಿ ಇದ್ರೆ ಆಗ ಏನ್ ಮಾಡತ್ತೆ, ಎ ಬಿ ಸಿ ಅಂತ ತಗೊಳ್ತೇನೆ, ಇದನ್ನ ಡಿ ಇ ಅಂತ ತಗೊಂಡ್ರೆ, ಸೊ ಸಮಾಂತರವಾಗಿ ಇದ್ರೆ ಸೊ ಆ ರೇಖೆ ಏನ್ ಮಾಡತ್ತೆ, ಈ 2 ಬಾಹುಗಳನ್ನ ಅಂದ್ರೆ ಎಡಿ ಡಿ ಬಿ ಇಸ್ ಈಕ್ವಲ್ ಟು ಎಇ ಇಸಿ ಇವುಗಳನ್ನ ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ. ಅಂದ್ರೆ ಏನಾಯ್ತು, ಸೊ ಎಡಿ 2 ಸೆಂಟಿಮೀಟರ್ ಇದ್ರೆ ಬಿಡಿ 1 ಸೆಂಟಿಮೀಟರ್ ಇದೆ ಅಂತ ಇಟ್ಕೊಂಡ್ರೆ, ಸೊ ಇಲ್ಲಿ ಎ 2 ಡಿವೈಡೆಡ್ ಬೈ 1. ಅದೇ ರೀತಿ ಎಇಸಿ, ಸೊ ಇವುಗಳ ಅನುಪಾತಗಳು ಕೂಡ ಏನಾಗಿರತ್ತೆ ಹೇಳಿ, 2:1 ಇರತ್ತಂತೆ. ಸೊ ಯಾವಾಗ ಹೇಳಿ, ಡಿಇ ಬಿಸಿಗೆ ಸಮಾನಾಂತರವಾಗಿದ್ರೆ.
ಸೊ ಏನ್ ಮಾಡತ್ತೆ, ಈ ಎರಡು ಬಾಹುಗಳನ್ನ ಏನ್ ಮಾಡತ್ತೆ, ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ. ಓಕೆ, ಸೊ ಇದು ಸ್ಟೇಟ್ಮೆಂಟ್. ಸೊ ಈಗ ನಾವು ಇದನ್ನ ಪ್ರೂಫ್ ಮಾಡ್ತಾ ಹೋಗೋ, ಸಾಧನೀಯವನ್ನ ನೋಡ್ತಾ ಹೋಗೋಣ. ಸೊ ದತ್ತ, ಮೊದಲನೇದಾಗಿ ದತ್ತವನ್ನ ಬರ್ಕೊಳ್ಬೇಕು. ಸೊ ಇಲ್ಲಿ ತ್ರಿಭುಜವನ್ನ ಬಿಡಿಸ್ಕೊಂಡಿದೆ ನೋಡಿ, ಎ ಬಿ ಸಿ ಡಿ ಏನಾಗಿದೆ, ಎರಡು ಬಾಹುಗಳನ್ನ ಒಂದ್ ಬಿಂದುವಿನಲ್ಲಿ ಛೇದಿಸ್ತಾ ಇದೆ. ಓಕೆ, ಸೊ ಈಗ ನಾವು ಇಲ್ಲಿ ತ್ರಿಭುಜ ಎ ಬಿ ಸಿ ಯಲ್ಲಿ ಬಿ ಸಿ ಗೆ ಸಮಾಂತರವಾಗಿ ಎಳೆದ ಡಿಇಯು ಎ ಬಿ ಮತ್ತು ಎ ಸಿ ಗಳನ್ನ ಡಿ ಮತ್ತು ಇ ಗಳಲ್ಲಿ ಛೇದಿಸ್ತಾ ಇದೆ. ಸೊ ನಾನು ಇದನ್ನ ಹೇಳಿದೆ ಅಲ್ವಾ, ಸೊ ಸ್ಟೇಟ್ಮೆಂಟ್ ಅನ್ನ ಹೇಳಿದ್ದೇನೆ. ಸೊ ಅದನ್ನ ಬರ್ದಿದ್ದಾರೆ ದತ್ತದಲ್ಲಿ. ದತ್ತ ಅಂದ್ರೇನು, ಕೊಟ್ಟಿರುವ ಅಂಶವನ್ನ ಬರ್ಕೊಳ್ಳೋದು. ಸೊ ಏನೇನ್ ಕೊಟ್ಟಿದ್ದಾರೆ, ಸೊ ಏನೇನ್ ಹೆಲ್ಪ್ ಆಗತ್ತೆ ನಮ್ಗೆ ಪ್ರೂಫ್ ಮಾಡ್ಲಿಕ್ಕೆ, ಸೊ ಅದನ್ನ ನಾವು ಬರ್ಕೊಳ್ತಾ ಇದ್ದೇವೆ. ಸೊ ಸಾಧನೀಯ, ಸೊ ಏನನ್ನ ಸಾಧಿಸ್ಬೇಕು, AD ಡಿವೈಡೆಡ್ ಬೈ DB ಇಸ್ ಈಕ್ವಲ್ ಟು AE ಡಿವೈಡೆಡ್ ಬೈ EC. ಅಂದ್ರೆ ಉಳಿದೆರಡು ಬಾಹುಗಳನ್ನ ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ. ಸೊ ಇದನ್ನ ನಾವು ಸಾಧಿಸ್ಬೇಕು. ಇದೆರಡು ಸಮನಾಗಿದೆ ಅನ್ನೋದನ್ನ ತೋರ್ಸ್ಬೇಕಾಗತ್ತೆ ಮಕ್ಕಳೇ. ಸೊ ಇದು ಸಮನಾಗಿದೆ ಅನ್ನೋದನ್ನ ತೋರಿಸ್ಬೇಕು ಅಂದ್ರೆ ನಾವು ಇಲ್ಲಿ ಒಂದು ಚಿಕ್ಕ ರಚನೆಯನ್ನ ಮಾಡ್ಕೊಳ್ಳೋಣ. ಸೊ ಇಲ್ಲಿ ರಚನೆ ಏನಿದೆ, ಬಿಇ ಮತ್ತು ಡಿಸಿ ಗಳನ್ನ ಸೇರಿಸಿ. ಸೊ ನಾವೇನ್ ಮಾಡೋಣ, ಇಲ್ಲಿ ಬಿಇ, ಸೊ ಇಲ್ಲಿ ಸೊ ಈ ರೀತಿಯಾಗಿ ಡಯಾಗ್ರಾಮ್ ಇದೆ, ಎ ಬಿ ಸಿ ಡಿ. ಓಕೆ, ಸೊ ಡಿ, ಸೊ ಡಿ ಏನಾಗಿದೆ, ಬಿ ಸಿ ಗೆ ಸಮಾಂತರವಾಗಿದೆ ಅಲ್ವಾ. ಸೊ ಈಗ ನಾವೇನ್ ಮಾಡ್ತಾ ಇದ್ದೇವೆ, ಇಲ್ಲಿ ಒಂದು ಚಿಕ್ಕ ರಚನೆಯನ್ನ ಮಾಡ್ಕೊಳ್ತಾ ಇದ್ದೇವೆ. ಸೊ ಬಿಇ ಯನ್ನ ಸೇರಿಸ್ತಾ ಇದ್ದೇವೆ, ಹಾಗೆ ಡಿ ಸಿ ಯನ್ನ ಕೂಡ ಸೇರಿಸ್ತಾ ಇದ್ದೇವೆ. ಓಕೆ, ಸೊ ಡಿ ಸಿ ಯನ್ನ ಕೂಡ ಸೇರಿಸ್ತಾ ಇದ್ದೇವೆ. ಈ ರೀತಿ ರಚನೆಯನ್ನ ಮಾಡ್ಕೊಂಡಿದ್ದೇವೆ. ಅದೇ ರೀತಿ ಇನ್ನೇನ್ ಮಾಡಿದ್ದೇವೆ, ಡಿ ಎಂ ಪರ್ಪೆಂಡಿಕ್ಯುಲರ್ ಟು ಎ ಸಿ. ಸೊ ಇಲ್ಲಿ ಡಿ ಎಂ ಏನ್ ಮಾಡಿದ್ದೇವೆ, ಎ ಸಿ ಗೆ ಲಂಬವಾಗಿ ಎಳ್ಕೊಂಡಿದ್ದೇವೆ. ಹಾಗೆ ಇ ಎನ್, ಸೊ ಇ ಎನ್ ಈ ರೀತಿಯಾಗಿ. ಓಕೆ, ಸೊ ಇ ಎನ್ ಯಾವುದಕ್ಕೆ ಲಂಬವಾಗಿ, ಎ ಬಿ ಗೆ ಲಂಬವಾಗಿರುವಂತೆ ಇ ಎನ್ ಅನ್ನ ಹೇಳ್ಕೊಂಡಿದ್ದೇವೆ. ಸೊ ಇಷ್ಟು ರಚನೆಯನ್ನ ಮಾಡ್ಕೊಳ್ಬೇಕು ಮಕ್ಕಳೇ. ಸೊ ಈಗ ಪ್ರೂಫ್, ಸೊ ಸಾಧನೆಯನ್ನ ಮಾಡ್ಕೊಳ್ಳೋಣ. ಸೊ ಇಲ್ಲಿ ನಾವೇನ್ ಮಾಡೋಣ, ಎ ಬಿ ಅನ್ನ ಪಾದವನ್ನಾಗಿಟ್ಕೊಳ್ಳೋಣ. ಓಕೆ, ಸೊ ಮೊದಲನೆಯ ಕೇಸ್ ನಲ್ಲಿ ಎ ಬಿ ಯನ್ನ ಪಾದವನ್ನಾಗಿ ಇಟ್ಕೊಂಡು ತ್ರಿಭುಜ ಎಡಿಇ ಹಾಗೂ ಬಿಡಿಇ ಗಳಲ್ಲಿ ನೋಡೋಣ. ಸೊ ಇಲ್ಲಿ ನೋಡಿ, ಎ ಬಿ ಯನ್ನ ಪಾದವನ್ನಾಗಿಟ್ಕೊಂಡು ತ್ರಿಭುಜ ಎಡಿಇ, ಎಡಿಇ, ಸೊ ಈ ತ್ರಿಭುಜ, ಜಸ್ಟ್ ಒಂದ್ ಲೈನ್ ಹಾಕ್ತೇನೆ ನೋಡಿ. ಸೊ ತ್ರಿಭುಜ ನಿಮ್ಗೆ ಗೊತ್ತಾಗ್ಲಿ ಅಂತ, ಸೊ ಈ ತ್ರಿಭುಜವನ್ನ ಗಮನಿಸಿ ಮಕ್ಕಳೇ. ತ್ರಿಭುಜ ಎ ಬಿ ಯನ್ನ ಪಾದವನ್ನಾಗಿಟ್ಕೊಂಡು ತ್ರಿಭುಜ ಎಡಿಇ ಅನ್ನ ಕನ್ಸಿಡರ್ ಮಾಡಿದ್ರೆ, ಸೊ ಎಡಿಇ ಯ ವಿಸ್ತೀರ್ಣ ಏನಾಗತ್ತೆ. ಸೊ ಇಲ್ಲಿ ತ್ರಿಭುಜ ಎಡಿಇ ಯ ವಿಸ್ತೀರ್ಣ, ಸೊ ತ್ರಿಭುಜದ ವಿಸ್ತೀರ್ಣದ ಸೂತ್ರ ಏನ್ ಹೇಳಿ, ಅರ್ಧ ಗುಣಿಸು ಪಾದ ಗುಣಿಸು ಎತ್ತರ ಅಲ್ವಾ. ಸೊ ನಾವು ತ್ರಿಭುಜ ಎಡಿಇ ಅಲ್ಲಿ ತ್ರಿಭುಜದ ಎಡಿಇ ಯ ವಿಸ್ತೀರ್ಣ ಇಸ್ ಈಕ್ವಲ್ ಟು ಅರ್ಧ ಗುಣಿಸು ಪಾದ ಗುಣಿಸು ಎತ್ತರ. ಸೊ ಎಡಿಇ ಅಲ್ಲಿ ಪಾದ ಎಡಿ, ಎತ್ತರ ಏನಾಗತ್ತೆ ಹೇಳಿ, ಇ ಎನ್ ಆಗತ್ತೆ. ಹಾಗಾಗಿ ಇಲ್ಲಿ ತ್ರಿಭುಜ ಎಡಿಇ ಯ ವಿಸ್ತೀರ್ಣ ಇಸ್ ಈಕ್ವಲ್ ಟು ಏನಾಯ್ತು, ಅರ್ಧ ಗುಣಿಸು ಎಡಿ ಗುಣಿಸು ಇ ಎನ್. ಅದೇ ರೀತಿ ತ್ರಿಭುಜ ಬಿಡಿಇ ಅನ್ನ ತಗೊಳ್ಳಿ. ಸೊ ತ್ರಿಭುಜ ಬಿಡಿಇ, ಓಕೆ, ಸೊ ಈ ತ್ರಿಭುಜವನ್ನ ಕನ್ಸಿಡರ್ ಮಾಡಿ. ಸೊ ಮೊದಲನೇದಾಗಿ ಏನ್ ಮಾಡಿದ್ವಿ, ತ್ರಿಭುಜ ಎಡಿಇ ಅಲ್ಲಿ ಎಡಿಇ ಯ ವಿಸ್ತೀರ್ಣವನ್ನ ನೋಡಿದ್ವಿ. ಹಾಗೆ ತ್ರಿಭುಜ ಡಿಬಿಇ ಅನ್ನ ತಗೊಂಡ್ವಿ. ಸೊ ಡಿಬಿಇ ಯ ವಿಸ್ತೀರ್ಣ ಇಸ್ ಈಕ್ವಲ್ ಟು ಏನಾಗುತ್ತೆ ಹೇಳಿ, ಅರ್ಧ ಗುಣಿಸು ಪಾದ ಗುಣಿಸು ಎತ್ತರ. ಓಕೆ, ಸೊ ಇದನ್ನ ರಿಪೀಟ್ ಆಗಿ ಬರ್ತಿದ್ದೇವೆ ಅಷ್ಟೇ. ಸೊ ಅರ್ಧ ಗುಣಿಸು ಪಾದ ಗುಣಿಸು ಎತ್ತರ. ಸೊ ಇಲ್ಲಿ ಎ ಡಿಇ ಅಲ್ಲಿ ಡಿಬಿ ಪಾದ, ಇ ಎನ್ ಏನಾಗತ್ತೆ ಹೇಳಿ, ಎತ್ತರ ಆಗತ್ತೆ. ಯಾಕಂದ್ರೆ ಇದು ವಿಶಾಲ ಕೋನ ಆಗಿರೋದ್ರಿಂದ ಎತ್ತರ ಯಾವ್ದಾಗತ್ತೆ ಹೇಳಿ, ಇ ಎನ್ ಆಗತ್ತೆ. ಓಕೆ, ಸೊ ಹಾಗಾಗಿ ಬಿಡಿಇ ತ್ರಿಭುಜದಲ್ಲಿ ಅರ್ಧ ಗುಣಿಸು ಪಾದ ಗುಣಿಸು ಎತ್ತರ. ಸೊ ಯಾಕೆ ನಾವು ಈ ಎರಡು ತ್ರಿಭುಜವನ್ನ ತಗೊಂಡಿದ್ದೇವೆ,
ಸೊ ನಾವಿಲ್ಲಿ ಪ್ರೂವ್ ಮಾಡ್ಬೇಕಾಗಿರೋದು ಏನು ಹೇಳಿ, AD ಡಿವೈಡೆಡ್ ಬೈ DB, AD ಡಿವೈಡೆಡ್ ಬೈ DB. ಸೊ ಇವುಗಳ ಅನುಪಾತಗಳು ಸಮನಾಗಿರತ್ತೆ ಅಂತ ತೋರಿಸ್ಬೇಕು. ಸೊ ಹಾಗಾಗಿ ನಾವೇನ್ ಮಾಡಿದ್ದೇವೆ, ತ್ರಿಭುಜ ADE ಮತ್ತು DBE ಅನ್ನ ತಗೊಂಡಿದ್ದೇವೆ. ಸೊ ಇಲ್ಲಿ ನಾವು ಪಾದವನ್ನ AB ಆಗಿ ತಗೊಂಡಿದ್ದೇವೆ. ಅದೇ ರೀತಿ ನೆಕ್ಸ್ಟ್ ಕೇಸಲ್ಲಿ AC ಅನ್ನ ಪಾದವನ್ನಾಗಿಟ್ಕೊಂಡು ತ್ರಿಭುಜ ADE ಯ ವಿಸ್ತೀರ್ಣವನ್ನ ನೋಡಿದ್ರೆ, ಸೊ ಇಲ್ಲಿ ಏನ್ ಮಾಡಿದ್ದೇವೆ, AC ಅನ್ನ ಪಾದವನ್ನಾಗಿಟ್ಕೊಂಡು ತ್ರಿಭುಜ ADE ಯ ವಿಸ್ತೀರ್ಣ ನೋಡಿದ್ರೆ, ಸೊ ಅರ್ಧ ಗುಣಿಸು ಪಾದ ಗುಣಿಸು ಎತ್ತರ DM. ಓಕೆ, ಅದೇ ರೀತಿ ತ್ರಿಭುಜ DEC ಅಲ್ಲಿ, ಸೊ ತ್ರಿಭುಜ DEC ಅಲ್ಲಿ ಪಾದವನ್ನ ನಾವು AC ಅನ್ನಾಗಿ ತಗೊಂಡಿದ್ದೇವೆ. ಯಾಕಂದ್ರೆ ನಾವು AE ಡಿವೈಡೆಡ್ ಬೈ EC ಅಂತ ತೋರಿಸ್ಬೇಕಾಗಿದೆ. ಸೊ ಹಾಗಾಗಿ ನಾವೇನ್ ಮಾಡಿದ್ದೇವೆ, ಎರಡನೇ ಕೇಸ್ ನಲ್ಲಿ ತ್ರಿಭುಜ DEC ಅಲ್ಲಿ ಸೊ EC ಅರ್ಧ ಗುಣಿಸು ಪಾದ ಗುಣಿಸು DM ಎತ್ತರ. ಯಾಕಂದ್ರೆ ಇಲ್ಲಿ DEC ಒಂದು ವಿಶಾಲ ಕೋನ ತ್ರಿಭುಜ ಆಗಿರೋದ್ರಿಂದ ಎತ್ತರ ಯಾವ್ದಾಗತ್ತೆ ಹೇಳಿ, DM ಆಗತ್ತೆ. ಸೊ ಹಾಗಾಗಿ ಇಲ್ಲಿ ಅರ್ಧ ಗುಣಿಸು ಪಾದ ಗುಣಿಸು ಎತ್ತರ. ಓಕೆ, ಸೊ ಮೊದಲನೇದಾಗಿ ನಾವೇನ್ ಮಾಡಿದ್ದೇವೆ, ಚಿಕ್ಕ ರಚನೆಯನ್ನ ಮಾಡ್ಕೊಂಡಿದ್ದೇವೆ. ಸೊ ನೆಕ್ಸ್ಟ್ ಸಾಧನೆಯಲ್ಲಿ ತ್ರಿಭುಜ ADB ಮತ್ತು ತ್ರಿಭುಜ BDE ಪಾದವನ್ನ AB ಆಗಿ ತಗೊಂಡು ಈ ಎರಡು ತ್ರಿಭುಜದ ವಿಸ್ತೀರ್ಣವನ್ನ ಬರ್ತಿದ್ದೇವೆ. ಹಾಗೆ ನೆಕ್ಸ್ಟ್ ಕೇಸ್ ನಲ್ಲಿ ತ್ರಿಭುಜ ADE ಮತ್ತು ತ್ರಿಭುಜ DEC ಅಲ್ಲಿ AC ಅನ್ನ ಪಾದವನ್ನಾಗಿ ತಗೊಂಡು ಇದರ ವಿಸ್ತೀರ್ಣವನ್ನ ಬರ್ದಿದ್ದೇವೆ ಮಕ್ಕಳೇ. ಸೊ ಈಗ ನಾವು ಇವುಗಳ ಅನುಪಾತವನ್ನ ಹೇಳ್ಬೇಕಾಗಿರೋದ್ರಿಂದ AD ಡಿವೈಡೆಡ್ ಬೈ ತ್ರಿಭುಜ ADE, ಸೊ ತ್ರಿಭುಜ ADE ಡಿವೈಡೆಡ್ ಬೈ ತ್ರಿಭುಜ DBE ಯ ವಿಸ್ತೀರ್ಣ ಇಸ್ ಈಕ್ವಲ್ ಟು ಏನ್ ಹೇಳಿ, ಅರ್ಧ ಗುಣಿಸು AD ಇಂಟು EN, ಅರ್ಧ ಗುಣಿಸು DB ಇಂಟು EN. ಸೊ ಫಸ್ಟ್ ಕೇಸ್ ಅಲ್ಲಿ ಸೊ ಇಲ್ಲಿ EN ಕ್ಯಾನ್ಸಲ್ ಆಗುತ್ತೆ, ಅರ್ಧ ಅರ್ಧ ಕೂಡ ಕ್ಯಾನ್ಸಲ್ ಆಗುತ್ತೆ, ಇಸ್ ಈಕ್ವಲ್ ಟು ಏನಾಯ್ತು ಹೇಳಿ, AD ಡಿವೈಡೆಡ್ ಬೈ DB. ಸೊ ಇದನ್ನ ಸಮೀಕರಣ 1 ಅಂತ ತಗೊಳ್ಳೋಣ. ಸೊ ನೆಕ್ಸ್ಟ್ ನಾವು ಪಾದವನ್ನ AC ಆಗಿ ತಗೊಂಡಿದ್ದೇವೆ. ಸೊ ಆಗ ಈ ಎರಡು ತ್ರಿಭುಜದ ವಿಸ್ತೀರ್ಣ ಏನಾಗತ್ತೆ ಹೇಳಿ, ತ್ರಿಭುಜ ADE ಡಿವೈಡೆಡ್ ಬೈ ತ್ರಿಭುಜ DEC ಅಥವಾ CED ಯಾವ್ದಾದ್ರು ಬರ್ಕೊಳ್ಳಿ, ಇಸ್ ಈಕ್ವಲ್ ಟು ಏನ್ ಆಗುತ್ತೆ, ಅರ್ಧ ಗುಣಿಸು AE ಇಂಟು DM ಡಿವೈಡೆಡ್ ಬೈ ಅರ್ಧ ಗುಣಿಸು EC ಇಂಟು DM. ಓಕೆ, ಸೊ ಇಲ್ಲಿ ಅರ್ಧ ಅರ್ಧ ಕ್ಯಾನ್ಸಲ್ ಆಗುತ್ತೆ, DM ಕೂಡ ಕ್ಯಾನ್ಸಲ್ ಆಗುತ್ತೆ, ಇಸ್ ಈಕ್ವಲ್ ಟು ಏನ್ ಹೇಳಿ, AE ಡಿವೈಡೆಡ್ ಬೈ EC ಆಯ್ತು. ಸೊ ಇದನ್ನ ಸಮೀಕರಣ 2 ಅಂತ ತಗೊಳ್ಳೋಣ. ಸೊ ತುಂಬಾ ಈಸಿ ಇದೆ, ಕಾಂಪ್ಲಿಕೇಟ್ ಮಾಡ್ಕೊಳಕ್ ಹೋಗ್ಬೇಡಿ. ಸೊ ಈಗ ತ್ರಿಭುಜ BDE ಮತ್ತು DEC ಗಳು ನೋಡಿ. ಸೊ BDE ನೋಡಿ, ಶೇಡ್ ಮಾಡ್ತೇನೆ, ಇದನ್ನ ಅಬ್ಸರ್ವ್ ಮಾಡಿ. BDE ಹಾಗೂ DEC. ಓಕೆ, ಸೊ ಇದು ಎರಡು ತ್ರಿಭುಜವನ್ನ ಗಮನಿಸಿ ಮಕ್ಕಳೇ. ಸೊ ಇದು ಎರಡು ತ್ರಿಭುಜವನ್ನ ಅಬ್ಸರ್ವ್ ಮಾಡಿ. ಸೊ ಇದು ಎರಡು ತ್ರಿಭುಜಗಳು ಏನಾಗಿದೆ, ಏಕಪಾದ ಒಂದೇ ಪಾದವನ್ನ ಹೊಂದಿದೆ ಅಲ್ವಾ. ಸೊ ಒಂದೇ ಪಾದದಲ್ಲಿ ಎರಡು ತ್ರಿಭುಜಗಳು ಉಂಟಾಗಿದೆ. ಸೊ ಇಲ್ಲಿ ನೋಡಿ, ಡಿ ಏನಾಗಿದೆ, BC ಗೆ ಸಮಾಂತರ ರೇಖೆಗಳಲ್ವಾ. ಸೊ ನಾನು ಹಿಂದೆ ಹೇಳಿದ್ದೆ, ಸೊ ಹಿಂದಿನ ತರಗತಿಯಲ್ಲಿ ಕಲ್ತಿರುವಂತಹ ಅಂಶವನ್ನ ನೆನ್ಪು ಮಾಡ್ಕೊಳ್ಬೇಕು ಅಂತ ಅಲ್ವಾ. ಸೊ ಏಕಪಾದ ಮತ್ತು ಒಂದು ಜೊತೆ ಸಮಾಂತರ ರೇಖೆಯ ನಡುವೆ ನಿಂತಿರುವ ತ್ರಿಭುಜಗಳು ಏನಾಗತ್ತೆ ಹೇಳಿ, ತ್ರಿಭುಜಗಳ ವಿಸ್ತೀರ್ಣಗಳು ಸಮನಾಗಿರತ್ತೆ ಅಂತ ಹೇಳಿದ್ದೆ. ಸೊ ಇಲ್ಲಿ DEB ಹಾಗೂ DEC ತ್ರಿಭುಜವನ್ನ ನೋಡಿದ್ರೆ BC ಏಕಪಾದ ಅಲ್ವಾ, ಒಂದೇ ಪಾದ. DF ಮತ್ತು BC ಸಮಾಂತರ D ರೇಖೆಗಳ ನಡುವೆ ಇರೋದನ್ನ ನಾವು ನೋಡ್ತಾ ಇದ್ದೇವೆ. ಸೊ ಹಾಗಾಗಿ ನಾವೇನ್ ಹೇಳ್ಬೋದು ಹೇಳಿ, ತ್ರಿಭುಜ BDE ಯ ವಿಸ್ತೀರ್ಣ ಏನಾಗತ್ತೆ ಹೇಳಿ, ಈಕ್ವಲ್ ಟು ತ್ರಿಭುಜ DEC ಯ ವಿಸ್ತೀರ್ಣಕ್ಕೆ ಸಮ. ಯಾಕಂದ್ರೆ ಹಿಂದ್ ಕಲ್ತಿರುವ ಅಂಶದಿಂದ ನಮ್ಗೆ ಗೊತ್ತಾಯ್ತು ಈ ಎರಡು ತ್ರಿಭುಜದ ವಿಸ್ತೀರ್ಣ ಸಮ ಆಗಿರತ್ತೆ ಅಂತ. ಸೊ ಇದನ್ನ ನಾವು ಸಮೀಕರಣ 3 ಅಂತ ತಗೊಂಡ್ರೆ, ಸೊ ಇಲ್ಲಿ 1, 2 ಹಾಗೂ 3ರಿಂದ ನಾವೇನ್ ಹೇಳ್ಬೋದು ಹೇಳಿ, ಅಂದ್ರೆ ಎರಡು ಅಂಶಗಳು ಸಮವಾಗಿದೆ ಅಂದ್ರೆ ಏನಾಗುತ್ತೆ ಹೇಳಿ, ಈ ಎರಡು ವಿಸ್ತೀರ್ಣಗಳು ಸಮನಾಗತ್ತೆ ಅಂದ್ರೆ AD ಡಿವೈಡೆಡ್ ಬೈ D ಇಸ್ ಈಕ್ವಲ್ ಟು ಏನಾಗತ್ತೆ ಹೇಳಿ, AE ಡಿವೈಡೆಡ್ ಬೈ
ಇಸಿ ಗೆ ಸಮ. ಹಾಗಾಗಿ ಇಲ್ಲಿ ಎಡಿ ಡಿವೈಡೆಡ್ ಬೈ ಡಿಬಿ ಇಸ್ ಈಕ್ವಲ್ ಟು ಎ ಡಿವೈಡೆಡ್ ಬೈ ಇಸಿ. ಅಂದ್ರೆ ಏನಾಯ್ತು, ಎಡಿ ಡಿವೈಡೆಡ್ ಬೈ ಡಿ ಇಸ್ ಈಕ್ವಲ್ ಟು ಎ ಡಿವೈಡೆಡ್ ಬೈ ಇಸಿ. ಸೊ ಇದು 2 ಇದ್ರೆ, ಸೊ ಇದು 4 ಇರುತ್ತೆ, ಅಂದ್ರೆ ಇದರ 2 ಪಟ್ಟಿದ್ರೆ. ಸೊ ಇಲ್ಲೂ ಕೂಡ ಏನಾಗುತ್ತೆ ಹೇಳಿ, ಎ 2 ಇದ್ರೆ, ಸೊ ಅಂದ್ರೆ ಎ 3 ಸೆಂಟಿಮೀಟರ್ ಇದ್ರೆ ಇದರ 2 ಪಟ್ಟು ಇಸಿ ಇರ್ಲೇಬೇಕು, ಅಂದ್ರೆ 6 ಅಲ್ವಾ. ಸೊ ಹಾಗಾಗಿ ಇಲ್ಲಿ ಪ್ರತಿಯೊಂದು ಕೇಸ್ನಲ್ಲೂ ಕೂಡ ಏನಾಗುತ್ತೆ ಹೇಳಿ, ಇವುಗಳು ಸಮಾನುಪಾತದಲ್ಲಿ ಇರುತ್ತೆ. ಸೊ ಯಾವಾಗ ಹೇಳಿ, ಈ ಡಿಇ ಬಿಸಿ ಗೆ ಸಮಾಂತರವಾಗಿ ಇದ್ರೆ ಮಾತ್ರ. ಓಕೆ, ಸೊ ಇದು ಸಮಾನಾಂತರವಾಗಿ ಇಲ್ಲ ಅಂದ್ರೆ ಇವುಗಳ ಅನುಪಾತಗಳು ಕೂಡ ಏನಾಗಿರುತ್ತೆ, ಸಮನಾಗಿರೋದಿಲ್ಲ. ಓಕೆ, ಸೊ ನೋಡಿ, ಎಡಿ ಡಿವೈಡೆಡ್ ಬೈ ಡಿಬಿ ಇಸ್ ಈಕ್ವಲ್ ಟು ಎ ಡಿವೈಡೆಡ್ ಬೈ ಇಸಿ. ಸೊ ಎಡಿ ಎಷ್ಟಿದೆ, 2 ಡಿವೈಡೆಡ್ ಬೈ 4 ಇಸ್ ಈಕ್ವಲ್ ಟು 3 ಡಿವೈಡೆಡ್ ಬೈ 6. ಸೊ ನೋಡಿ, 2 1 2 2 3 1 3 2. ಸೊ ಇದು 2 ಅನುಪಾತ ಏನ್ ಬಂತು, ಸಮನಾಯ್ತು ಅಲ್ವಾ. ಸೊ ಯಾವಾಗ ಈ ಡಿಇ ಏನಾಗಿರ್ಬೇಕು, ಬಿಸಿಗೆ ಸಮಾನಾಂತರವಾಗಿ ಇರಬೇಕು ಮಕ್ಕಳೇ. ಸೊ ನಾವಿಲ್ಲಿ ಏನ್ ತಿಳ್ಕೊಂಡ್ವಿ, ಸೊ ತ್ರಿಭುಜದ 2 ವಿಭಿನ್ನ ಬಾಹುಗಳನ್ನ ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವಿಗೆ ಸಮಾಂತರವಾಗಿ ಎಳೆದ ಸರಳ ರೇಖೆ ಏನ್ ಮಾಡತ್ತೆ ಹೇಳಿ, ಉಳಿದೆರಡು ಬಾಹುಗಳನ್ನ ಸಮಾನುಪಾತದಲ್ಲಿ ವಿಭಾಗಿಸುತ್ತೆ. ಓಕೆ, ಸೊ ಅದೇ ಹಾಗಾದ್ರೆ ಈ ಪ್ರಮೇಯದ ವಿಲೋಮ ಅಂಶ ನಿಜವಾಗತ್ತಾ? ಅದಕ್ಕೂ ಮೊದಲು ನೀವು ವಿಲೋಮ ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಳ್ಬೇಕು ಮಕ್ಕಳೇ. ಸೊ ಒಂದು ಪ್ರಮೇಯದ ದತ್ತವನ್ನ ಸಾಧನೀಯವನ್ನಾಗಿ ಮಾಡಿ, ಸಾಧನೀಯವನ್ನ ದತ್ತವನ್ನಾಗಿ ಮಾಡೋದನ್ನ ಏನಂತ ಹೇಳ್ತೇವೆ ನಾವು, ಪ್ರಮೇಯದ ವಿಲೋಮ ಅಂತ ಕರಿತೇವೆ ಮಕ್ಕಳೇ. ಓಕೆ, ಸೊ ಇಲ್ಲಿ ಪ್ರಮೇಯ, ತೇಲ್ಸ್ನ ಪ್ರಮೇಯ ಏನ್ ಹೇಳತ್ತೆ ಹೇಳಿ, 2 ರೇಖೆಗಳು ಅಂದ್ರೆ 2 ವಿಭಿನ್ನ ಬಿಂದುಗಳಲ್ಲಿ ಛೇದಿಸಿದಾಗ, ಸೊ ಈ ತ್ರಿಭುಜದ ಬಾಹುಗಳು ಸಮಾಂತರವಾಗಿದ್ರೆ ಸೊ ಅವುಗಳು ಏನಾಗಿರತ್ತೆ ಹೇಳಿ, ಸಮಾನುಪಾತದಲ್ಲಿ ಇರತ್ತೆ. ಹಾಗೆ ಇದರ ವಿಲೋಮ ಅಂಶವು ಕೂಡ ಏನಾಗತ್ತೆ, ನಿಜವಾಗತ್ತೆ. ಅಂದ್ರೆ 2 ತ್ರಿಭುಜದ ಒಂದು ಸರಳ ರೇಖೆ 2 ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸಿದರೆ ಆಗ ಅದು 3ನೆಯ ಬಾಹುವಿಗೆ ಸಮಾನಾಂತರವಾಗಿರತ್ತೆ. ಇದು ಏನ್ ಹೇಳಿ, ಟೇಲ್ಸ್ ನ ವಿಲೋಮ ಅಲ್ವಾ. ಸೊ ತ್ರಿಭುಜದಲ್ಲಿ ಒಂದು ಸರಳ ರೇಖೆಯು 2 ಬಾಹುಗಳನ್ನ ಸಮಾನುಪಾತದಲ್ಲಿ ವಿಭಾಗಿಸಿದ್ರೆ, ಅಂದ್ರೆ ಎಡಿ ಡಿವೈಡೆಡ್ ಬೈ ಡಿಬಿ ಇಸ್ ಈಕ್ವಲ್ ಟು ಎ ಡಿವೈಡೆಡ್ ಬೈ ಇಸಿ ಆದ್ರೆ, ಸೊ ಇದೇನಾಗತ್ತೆ ಹೇಳಿ, ಸಮಾಂತರವಾಗಿ ಇರತ್ತೆ. ಓಕೆ, ಸೊ ಎಡಿ ಸಮಾಂತರ ಬಿಸಿ ಆಗಿರತ್ತೆ. ಅದೇ ಡಿಇ ಬಿಸಿ ಅಲ್ವಾ, ಅದೇ ಡಿಇ ಸಮಾಂತರ ಬಿಸಿ ಆಗಿದ್ರೆ ಸೊ ಇವುಗಳು ಸಮಾನುಪಾತದಲ್ಲಿ ಇರತ್ತೆ. ಅದೇ ಇವುಗಳು ಸಮಾನುಪಾತದಲ್ಲಿ ಇದ್ರೆ ಇವುಗಳು ಸಮಾಂತರವಾಗಿರತ್ತೆ. ಸೊ ಹಾಗಾಗಿ ಇಲ್ಲಿ ವೈಸ್ ವರ್ಸ. ಸೊ ಇಲ್ಲಿ ಇವುಗಳ ವಿಲೋಮ ಕೂಡ ಏನಾಗತ್ತೆ ಹೇಳಿ, ನಿಜವಾಗತ್ತೆ. ಓಕೆ, ಸೊ ಒಂದು ಉದಾಹರಣೆಯೊಂದಿಗೆ ನೋಡೋಣ. ಸೊ ಇಲ್ಲಿ ಚಿತ್ರವನ್ನ ಕೊಟ್ಟಿದ್ದಾರೆ. ಎ ಬಿ ಸಿ ತ್ರಿಭುಜ, ಡಿ ಏನಾಗಿದೆ ಹೇಳಿ, ಬಿ ಸಿ ಗೆ ಸಮಾಂತರವಾಗಿದೆ ಅಲ್ವಾ. ಸೊ ಇದು ಸಮಾಂತರವಾಗಿ ಇದೆ ಅನ್ನೋದನ್ನ ಹೇಗ್ ಚೆಕ್ ಮಾಡ್ಬೇಕು ನಾವು, ಇಲ್ಲಿ ಎ ಡಿ ಡಿವೈಡೆಡ್ ಬೈ ಡಿ ಬಿ ಇಸ್ ಈಕ್ವಲ್ ಟು ಎ ಡಿವೈಡೆಡ್ ಬೈ ಇಸಿ. ಸೊ ಇವುಗಳು ಸಮ ಆಯ್ತು ಅಂದ್ರೆ ಈ ತ್ರಿಭುಜಗಳು ಸಮಾಂತರವಾಗಿ ಇದೆ ಅಂತ ಹೇಳ್ತೇವೆ ಮಕ್ಕಳೇ. ಸೊ ಚೆಕ್ ಮಾಡೋಣ ಅಲ್ವಾ. ಸೊ ಇಲ್ಲಿ ಎ ಡಿ ಎಷ್ಟಿದೆ, 1.5 ಡಿವೈಡೆಡ್ ಬೈ ಡಿ ಬಿ ಎಷ್ಟಿದೆ, 3 ಸೆಂಟಿಮೀಟರ್. ಸೊ ಅದೇ ರೀತಿ ಎಇ ಅಳತೆಯನ್ನ ನೋಡಿ, ಎಇ 1 ಸೆಂಟಿಮೀಟರ್ ಡಿವೈಡೆಡ್ ಬೈ ಇಸಿ ಇಸ್ ಈಕ್ವಲ್ ಟು ಎಇ 1 ಸೆಂಟಿಮೀಟರ್ ಡಿವೈಡೆಡ್ ಬೈ ಇಸಿ. ಸೊ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಇಸಿ ಇಸ್ ಈಕ್ವಲ್ ಟು 3 ಡಿವೈಡೆಡ್ ಬೈ 1.5. ಸೊ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ 2 ಬರುತ್ತೆ ಅಲ್ವಾ. ಸೊ 2 ಬರುತ್ತೆ. ಹಾಗಾದ್ರೆ ಇಲ್ಲಿ ಇಸಿಯ ಬೆಲೆ ಎಷ್ಟು ಬಂದಿದೆ, ಇಸಿಯ ಅಳತೆ 2 ಸೆಂಟಿಮೀಟರ್ ಬಂದಿದೆ. ಹಾಗಾದ್ರೆ ಇಲ್ಲಿ ನೋಡಿ, ಎಇ ಇಸಿಗಿಂತ ಎಷ್ಟಿದೆ, 1 ಪಟ್ಟು ಕಡಿಮೆ ಇದೆ. ಅಂದ್ರೆ ಇಸಿ ಎಇಗಿಂತ 2 ಪಟ್ಟು ಜಾಸ್ತಿ ಇದೆ ಅಂತ ಆಯ್ತು. ಅದೇ ರೀತಿ ಡಿ ಬಿ ಏನಾಗಿದೆ ಹೇಳಿ, ಎಡಿಗಿಂತ 1 ಪಟ್ಟು ಜಾಸ್ತಿ ಅಲ್ವಾ. ಸೊ ಇದು ಕೂಡ ಈ ಎಇ ಬೈ ಇಸಿ ಕೂಡ ಏನಾಯ್ತು, 1/2 ಅಂದ್ರೆ 1/2 ಬಂದಿದೆ.
AD ಡಿವೈಡೆಡ್ ಬೈ DB ಕೂಡ ಏನಾಗುತ್ತೆ ಹೇಳಿ 1/2 ಬರುತ್ತೆ. ಅಂದ್ರೆ ಏನಾಯ್ತು, ಈ ಎರಡು ಅನುಪಾತಗಳು ಏನಾಗಿದೆ, ಸಮನಾಗಿದೆ. ಸೊ ಇವುಗಳು ಸಮನಾಯ್ತು ಅಂದ್ರೆ ಏನ್ ಹೇಳ್ಬೋದು ನಾವು, ಡಿ ಸಮಾಂತರ BC ಅಂತ ಹೇಳ್ಬೋದು ಮಕ್ಕಳೇ. ಓಕೆ, ಸೊ ಇಷ್ಟೇ. ಸೊ ಇಲ್ಲಿ ನಾವು ಇವುಗಳು ಸಮಾಂತರವಾಗಿದ್ರೆ ಅವುಗಳ ಅನುಪಾತಗಳು ಸಮಾನುಪಾತದಲ್ಲಿರುತ್ತೆ. ಅದೇ ಅವುಗಳ ಅನುಪಾತಗಳು ಸಮಾನುಪಾತದಲ್ಲಿದ್ರೆ ಅವುಗಳು ಸಮಾಂತರವಾಗಿರುತ್ತೆ. ಓಕೆ, ಇದು ಏನ್ ಹೇಳಿ, ಥೇಲ್ಸ್ ನ ಪ್ರಮೇಯವನ್ನ ಹೇಳತ್ತೆ. ಸೊ ಇಲ್ಲಿ ಥೇಲ್ಸ್ ನ ವಿಲೋಮ ಅಂಶವು ಕೂಡ ಏನಾಗುತ್ತೆ ಹೇಳಿ, ಸ್ಯಾಟಿಸ್ಫೈ ಆಗತ್ತೆ. ಸೊ ಇಲ್ಲಿ ಇನ್ನೊಂದಿಷ್ಟು ಉದಾಹರಣೆಗಳನ್ನ ನೋಡೋಣ ಮಕ್ಕಳೇ. ಸೊ ನೋಡಿ, ಇಲ್ಲಿ ತ್ರಿಭುಜ ಇ ಮತ್ತು ಎಫ್ ಬಿಂದುಗಳು ಕ್ರಮವಾಗಿ ತ್ರಿಭುಜ PQR ನ PQ ಮತ್ತು PR ಗಳ ಮೇಲಿನ ಬಿಂದುಗಳು ಅಂತೆ. ಸೊ ನಾವು ಡಯಾಗ್ರಾಮ್ ಅನ್ನ ಹಾಕೋಬಿಡೋಣ. ಸೊ ನೋಡಿ, ABC ಸಮಬಾಹು ತ್ರಿಭುಜ, ಅಸಮಬಾಹು ಅಥವಾ ಸಮದ್ವಿಬಾಹು ಯಾವ್ದಾದ್ರೂ ಆಗಿರ್ಬೋದು. ಓಕೆ, ಸೊ PQR ಅಲ್ವಾ. ಸೊ PQR ತ್ರಿಭುಜ. ಸೊ ಇಲ್ಲಿ EF ಬಿಂದುಗಳು ಕ್ರಮವಾಗಿ ಏನ್ ಮಾಡತ್ತೆ, PQ ಮತ್ತು PR ಗಳ ಮೇಲಿನ ಬಿಂದುಗಳು ಅಲ್ವಾ. ಸೊ ಕೆಳಗಿನ ಪ್ರತಿ ಸಂದರ್ಭಗಳಲ್ಲಿ EF ಏನಾಗಿದೆ, QR ಗೆ ಸಮಾಂತರವಾಗಿದೆ ಅಂತೆ. ಸೊ EF ಏನಾಗಿದೆ, QR ಗೆ ಸಮಾಂತರವಾಗಿದೆ. ಸೊ ಇದು ಸಮಾಂತರವಾಗಿ ಇದೆ ಆದ್ರೆ ಸೊ ಇವುಗಳ ಅನುಪಾತಗಳು ಸಮಾನುಪಾತದಲ್ಲಿ ಇರ್ಬೇಕು. ಸೊ ಇಲ್ಲ ಅಂದ್ರೆ ಇದು ಸ್ಯಾಟಿಸ್ಫೈ ಆಗಲ್ಲ. ಸೊ ಆಗತ್ತಾ ಇಲ್ಲ ಅನ್ನೋದನ್ನ ನಾವು ಈಗ ಚೆಕ್ ಮಾಡ್ಬೇಕು. ಸೊ ಮೊದಲನೇ ಪ್ರಶ್ನೆಯಲ್ಲಿ ನೋಡಿ, PE 3.9, EQ 3 ಸೆಂಟಿಮೀಟರ್, PF 3.6 ಸೆಂಟಿಮೀಟರ್, FR 2.4 ಇದೆ. ಸೊ ಇದು ಸಮಾಂತರವಾಗಿದೆ ಆದ್ರೆ ಹೇಗಿರ್ಬೇಕು ಹೇಳಿ, ಇವುಗಳ ಅನುಪಾತಗಳು ಕೂಡ ಸಮಾನುಪಾತದಲ್ಲಿ ಇರ್ಬೇಕು ಅಂತ ಆಯ್ತು. ಸೊ ಇದೆಯಾ ನೋಡಿ, 3.9 ಡಿವೈಡೆಡ್ ಬೈ 3 ಎಷ್ಟು ಬರುತ್ತಿದ್ದು, 3 1 3 3. ಅದೇ ರೀತಿ ಇನ್ನೊಂದು PF ಡಿವೈಡೆಡ್ ಬೈ FR so is equal to 3.6 divided by 2.4. ಸೊ ಇದು ಎಷ್ಟು ಬರುತ್ತೆ, 2 1 2 2 1.2. ಸೊ 2 1 2 8. ಸೊ 1.8 ಡಿವೈಡೆಡ್ ಬೈ 1.2 ಅನುಪಾತದಲ್ಲಿ ಬಂದಿದೆ. ಸೊ ಫಸ್ಟ್ ಈ ಬಾಹುವಿನ ಅನುಪಾತಗಳು ಏನ್ ಬಂದಿದೆ, 1.3 ಡಿವೈಡೆಡ್ ಬೈ 1 ಬಂದಿದೆ. ಸೊ ಈ ಎರಡು ಬಾಹುಗಳ ಅನುಪಾತಗಳು ಏನಾಯ್ತು, ಸಮನಾಗಿದ್ಯಾ? ಸೊ ಇಲ್ಲ. ಹಾಗಾಗಿ ಇದು ಥೇಲ್ಸ್ ನ ಪ್ರಮೇಯಕ್ಕೆ ಅನ್ವಯ ಆಗ್ತಾ ಇಲ್ಲ ಅಂತ ಆಯ್ತು. ಸೊ ಎರಡನೇ ಕಂಡೀಷನ್ ಅನ್ನ ನೋಡಿ. ಸೊ ಇಲ್ಲೂ ಕೂಡ PE ಡಿವೈಡೆಡ್ ಬೈ EQ ಮಾಡಿ, ಹಾಗೆ PF ಡಿವೈಡೆಡ್ ಬೈ FR ಮಾಡಿ. ಸೊ ಎರಡು ಅನುಪಾತಗಳು ಸಮವಾಗಿರ್ಬೇಕು. ಸೊ ಇವುಗಳು ಸಮನಾಗಿಲ್ಲ ಅಂತ ಅಂದ್ರೆ ಈ ಹೇಳಿಕೆ ತಪ್ಪಾಗಿದೆ ಅಂತ ಹೇಳ್ಬೋದು. ಸೊ ಈ ರೀತಿಯಾಗಿ ನಾವು ಇದನ್ನ ಪರೀಕ್ಷಿಸ್ತೇವೆ. ಸೊ ಇವುಗಳು ಏನಾದ್ರೂ ಸಮವಾಗಿ ಬಂತು ಅಂದ್ರೆ ಸೊ ಇದು ಸ್ಯಾಟಿಸ್ಫೈ ಆಗತ್ತೆ ಅಂತ. ಓಕೆ, ಸೊ ನಾವು ಇವತ್ತಿನ ಕ್ಲಾಸ್ ಅಲ್ಲಿ ಏನೇನನ್ನ ತಿಳ್ಕೊಂಡ್ವಿ ಮಕ್ಕಳೇ? ಮೊದಲನೇದಾಗಿ ಸಮರೂಪಿ ತ್ರಿಭುಜಗಳು ಅಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಂಡ್ವಿ. ಹಾಗೆ ಸಮರೂಪಿ ತ್ರಿಭುಜದಲ್ಲಿ ಆಕಾರಗಳು ಒಂದೇ ಆಗಿರುತ್ತೆ. ಓಕೆ, ಸರ್ವಸಮ ತ್ರಿಭುಜದಲ್ಲಿ ಆಕಾರನೂ ಒಂದೇ ಇರುತ್ತೆ, ಗಾತ್ರ ಕೂಡ ಒಂದೇ ಆಗಿರುತ್ತೆ. ಸೊ ಅಂತಹ ತ್ರಿಭುಜವನ್ನ ನಾವು ಸರ್ವಸಮ ತ್ರಿಭುಜ ಅಂತ ಹೇಳ್ತೇವೆ. ಹಾಗೆ ಸಮರೂಪಿ ತ್ರಿಭುಜಗಳು ಎರಡು ಮುಖ್ಯ ಗುಣಲಕ್ಷಣಗಳನ್ನ ಹೊಂದಿರುತ್ತೆ ಅಲ್ವಾ. ಸೊ ಮೊದಲನೇದಾಗಿ ಅನುರೂಪ ಕೋನಗಳು. ಸೊ ಕೋನಗಳು ಸಮನಾಗಿರುತ್ತೆ, ಅನುಕ್ರಮ ಕೋನಗಳು ಸಮನಾಗಿರುತ್ತೆ ಅಲ್ವಾ. ಸೊ ಅವುಗಳ ಕೋನಗಳ ಅಳತೆಗಳು ಸಮನಾಗಿರುತ್ತೆ. ಹಾಗೆ ಎರಡನೆಯ ಗುಣಲಕ್ಷಣ ಏನ್ ಹೇಳಿ, ಅವುಗಳ ಬಾಹುಗಳು ಸಮಾನುಪಾತದಲ್ಲಿ ಇರುತ್ತೆ. ಓಕೆ, ಸೊ ಈ ಎರಡು ಗುಣಲಕ್ಷಣಗಳು ಸ್ಯಾಟಿಸ್ಫೈ ಆಯ್ತು ಅಂದ್ರೆ ಅಂತಹ ತ್ರಿಭುಜ ಏನಾಗಿರತ್ತೆ ಹೇಳಿ, ಸಮರೂಪಿ ತ್ರಿಭುಜಗಳು ಆಗತ್ತೆ ಮಕ್ಕಳೇ. ಹಾಗೆ ನಾವು ಎರಡನೇ ಕಾನ್ಸೆಪ್ಟ್ ಅಲ್ಲಿ ಥೇಲ್ಸ್ ನ ಪ್ರಮೇಯವನ್ನ ತಿಳ್ಕೊಂಡ್ವಿ ಅಲ್ವಾ. ಸೊ ತ್ರಿಭುಜದ ಎರಡು ಬಾಹುಗಳನ್ನ ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವಿಗೆ ಸಮಾಂತರವಾಗಿ ಎಳೆದ ಸರಳ ರೇಖೆ ಏನ್ ಮಾಡತ್ತೆ ಹೇಳಿ, ಉಳಿದೆರಡು ಬಾಹುಗಳನ್ನ ಸಮಾನುಪಾತದಲ್ಲಿ ವಿಭಾಗಿಸುತ್ತೆ. ಹಾಗೆ ಇದರ ವಿಲೋಮ ಅಂಶವು ಕೂಡ ಏನಾಗತ್ತೆ ಹೇಳಿ, ನಿಜವಾಗತ್ತೆ. ಓಕೆ, ಒಂದು ತ್ರಿಭುಜದಲ್ಲಿ ಒಂದು ಸರಳ ರೇಖೆಯು ಎರಡು ಬಾಹುವನ್ನ ಸಮಾನುಪಾತದಲ್ಲಿ ವಿಭಾಗಿಸಿದ್ರೆ
ಆಗ ಅದು ಏನ್ ಮಾಡತ್ತೆ ಹೇಳಿ, ಮೂರನೆಯ ಬಾಹುವಿಗೆ ಸಮಾನಾಂತರವಾಗಿರತ್ತೆ. ಓಕೆ, ಸೊ ಇದರ ವಿಲೋಮ ಅಂಶವು ಕೂಡ ಏನಾಗುತ್ತೆ, ಟ್ರೂ ಆಗತ್ತೆ ಮಕ್ಕಳೇ. ಓಕೆ, ಸೊ ಇಲ್ಲಿಗೆ 2 ಕಾನ್ಸೆಪ್ಟ್ ಅನ್ನ ನಾನು ಕ್ಲಿಯರ್ ಮಾಡಿದ್ದೇನೆ. ಮುಂದಿನ ಕ್ಲಾಸ್ ಅಲ್ಲಿ ನಾವು ಕೋನಗಳ ನಿರ್ಧಾರಕ ಗುಣಗಳನ್ನ ತಿಳ್ಕೊಳ್ಳೋಣ. ಸೊ ಕೋನ ಸಿದ್ಧಾಂತ, ಹಾಗೆ ಬಾ ಕೋ ಬಾಹು ಸಿದ್ಧಾಂತ, ಸೊ ಈ ಕೋನ ನಿರ್ಧಾರಕ ಗುಣ, ಸೊ ಇವುಗಳನ್ನ ಅರ್ಥ ಮಾಡ್ಕೊಳ್ಳೋಣ. ಸೊ ಹಾಗೆ ಅಭ್ಯಾಸ ಲೆಕ್ಕವನ್ನ ನೋಡೋಣ ಮಕ್ಕಳೇ. ಸೊ ಇವತ್ತಿನ ಕ್ಲಾಸ್ ಅನ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೇನೆ. ಒನ್ಸ್ ಅಗೇನ್ ಥ್ಯಾಂಕ್ ಯು ಆಲ್.